Hi, hello everyone. Namaskara ಎಲ್ರಿಗೂ. I hope you all doing good and welcome back. KCT ಎಕ್ಸಾಮ್ ಹತ್ರ ಬರ್ತಾ ಇದೆ. ಅದರ ಜೊತೆಗೆ ನಿಮ್ಮ ಪ್ರಿಪರೇಷನ್ ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. So we are discussing about most important questions plus NCERT exemplar questions under the series KCET most important questions and exemplar series. ಸೊ ಯೂಶುವಲ್ ಆಗಿ ಇಲ್ಲಿ ಎನ್ ಸಿ ಆರ್ ಟಿ ಅಲ್ಲಿ ಕೊಟ್ಟಿರೋ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಕ್ಸಾಂಪ್ಲರ್ ಅಲ್ಲಿ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂಡರ್ ದ ಯೂನಿಟ್ ಹ್ಯೂಮನ್ ಫಿಸಿಯಾಲಜಿ. ಸೊ ಸ್ವಲ್ಪ ನಾವು ರ್ಯಾಷನಲೈಸ್ಡ್ ಸಿಲೆಬಸ್ ಬಗ್ಗೆ ತಿಳ್ಕೊಬೇಕು. ಇವಾಗ ಈ ಚಾಪ್ಟರ್ ಅಲ್ಲಿ ಆಲ್ಮೋಸ್ಟ್ ಆಫ್ ಆಫ್ ದ ಪೋರ್ಷನ್ ಈಸ್ ಡಿಲೀಟೆಡ್. ಸೊ ಅಂಡರ್ ರ್ಯಾಷನಲೈಸ್ಡ್ ಸಿಲೆಬಸ್ ಎಲ್ಲಿಂದ ಅಂತ ಹೇಳಿದ್ರೆ ಈ ರಿಫ್ಲೆಕ್ಸ್ ಆಕ್ಷನ್ ಅಂತ ಏನಿದೆ ಆ ಕಾನ್ಸೆಪ್ಟ್ ಇಂದ ಮತ್ತೆ ಸೆನ್ಸ್ ಆರ್ಗನ್ಸ್ಗಳು, ರಿಫ್ಲೆಕ್ಸ್ ಆಕ್ಷನ್, ಸೆನ್ಸ್ ಆರ್ಗನ್ಸ್, ಈ ಎರಡು ಕಾನ್ಸೆಪ್ಟ್ಗಳನ್ನ ರಿಮೂವ್ ಮಾಡಿದ್ದಾರೆ. ಓಕೆನಾ? ಸೊ ಹಾಗಿದ್ರೆ ಉಳ್ಕೊಂಡಿರೋದು 3 ಕಾನ್ಸೆಪ್ಟ್ ಮಾತ್ರ. ವಿ ಆರ್ ಜಸ್ಟ್ ಗೋಯಿಂಗ್ ಟು ಟಾಕ್ ಅಬೌಟ್ ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಡಿವಿಷನ್ಸ್ and we are going to discuss about the neuron and their types, generation and conduction of nerve impulses and the human brain. ಇಷ್ಟು ಕಾನ್ಸೆಪ್ಟ್ ಮಾತ್ರ ನಿಮಗೆ KCET ಅಲ್ಲಿ ಇರುತ್ತೆ. ಓಕೆನಾ? ಸೊ ನೀವೇನಾದರೂ ಹೊಸ ಟೆಕ್ಸ್ಟ್ ಬುಕ್ ಅನ್ನು ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಓಕೆ, ಸೊ ಎನಿಯೋ we are going to talk about the neural control and coordination. And what are the topics we are discussing today? We are talking about chapter analysis. ಅಂದ್ರೆ ಯೂಶುವಲ್ ಆಗಿ ಈ ಚಾಪ್ಟರ್ ಇಂದ ಇದುವರೆಗೆ ಎಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅಂತ ತಿಳ್ಕೊಳ್ತೀವಿ. ಓಕೆನಾ? ಸೊ ಅಂದರೆ ಆ ವೇಟೇಜು ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಇಂದ ನಿಮಗೆ ಎಷ್ಟು ಕ್ವಶನ್ಸ್ ಬರ್ಬೋದು KCET ಅಲ್ಲಿ. ಮ್ಯಾಕ್ಸ್ ಅಂತ ಹೇಳಿದ್ರೆ 2. ಯಾವಾಗ 2 ಆಗುತ್ತೆ ಗೊತ್ತಾ? ಬೇರೆ ಚಾಪ್ಟರ್ಸ್ಗಳನ್ನ ಎಲಿಮಿನೇಟ್ ಮಾಡಿಬಿಟ್ಟಾಗ, ಯಾವುದಾದ್ರೂ ಚಾಪ್ಟರ್ಸ್ಗಳನ್ನ ಕೇಳೋದೇ ಇಲ್ಲ ಅಂದಾಗ ಮಾತ್ರ. ಬಟ್ ಕಂಪಲ್ಸರಿ ಒಂದು ಕ್ವಶನ್ ಅಂತೂ ಈ ಚಾಪ್ಟರ್ ಇಂದ ಕೇಳ್ತಾರೆ. ಓಕೆ, ಸೊ ಹಾಗಾಗಿ 1 ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ಸೊ NCERT ಎಕ್ಸಾಂಪ್ಲರ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ ಕೆಲವು PYQsಗಳು ಕೂಡ ಇದರಲ್ಲಿ ಆಡ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಚಾಪ್ಟರ್ ಅನಾಲಿಸಿಸ್. ಸೊ ಮಾರ್ಕ್ಸ್ ವೇಟೇಜ್ ಯಾವ ಥರ ಇದೆ ಈ ಚಾಪ್ಟರ್ ಅಲ್ಲಿ? ಇದುವರೆಗೆ ಎಲ್ಲ ಇಯರಲ್ಲೂ ಕೂಡ ಎಕ್ಸೆಪ್ಟ್ 2013 ಬಿಟ್ರೆ ಒಂದೊಂದು ಕ್ವಶನ್ಗಳನ್ನು ಕೇಳಿದ್ದಾರೆ. ಫ್ರಮ್ 2011 ಯು ಕ್ಯಾನ್ ಅಬ್ಸರ್ವ್ ಬ್ರೈನ್ ಸ್ಟೆಮ್ ಬಗ್ಗೆ ಕೇಳಿದ್ದಾರೆ. ದ ಕಾಂಪೋನೆಂಟ್ಸ್ ಆಫ್ ಬ್ರೈನ್ ಸ್ಟೆಮ್ ಯಾವುದರಿಂದ ಆಗಿರುತ್ತೆ? ಅದು ಯೂಶುವಲ್ ಆಗಿ ಸೆರೆಬೆಲ್ಲಮ್ ಅನ್ನ ಬಿಟ್ಬಿಡ್ತೀವಿ ನಾವು. ಮಿಡ್ ಬ್ರೈನ್ ಆಗಿರ್ಬೋದು, ಪಾನ್ಸ್ಫೆರೋಲಿ ಮತ್ತೆ ಮೆಡುಲಾ ಆಬ್ಲಾಂಗೇಟ, ಇದಕ್ಕೆ ನಾವು ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಒಂದು ಕಾಂಪೋನೆಂಟ್ಸ್ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ 2011 ನಲ್ಲಿ, ಬ್ರೈನ್ ಸ್ಟೆಮ್. ಇನ್ನು ಫಂಕ್ಷನ್ಸ್ ಆಫ್ ಹೈಪೋಥ್ಯಾಲಮಸ್, ಕಾಮನ್ ಆಗಿ ಮೋರ್ ಫ್ರೀಕ್ವೆಂಟ್ ಆಗಿ ಕೇಳಿರೋ ಒಂದು ಬ್ರೈನ್ ನ ಪಾರ್ಟ್ ಮತ್ತೆ ಅದರ ಫಂಕ್ಷನ್ ಯಾವುದು ಅಂತ ಹೇಳಿದ್ರೆ ಹೈಪೋಥ್ಯಾಲಮಸ್. ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕೇಳ್ತಾನೆ ಇರ್ತಾರೆ ಇದನ್ನ. ಸೊ ಅದ್ರ ಬಗ್ಗೆ ಒಂದು 2 ಕ್ವಶನ್ ಇದೆ, ಡಿಸ್ಕಸ್ ಮಾಡೋಣ. ಸೊ 2012 ಅಲ್ಲಿ ಫಂಕ್ಷನ್ಸ್ ಆಫ್ ಹೈಪೋಥ್ಯಾಲಮಸ್ ಬಗ್ಗೆ ಕೇಳಿದ್ದಾರೆ. 13 ಅಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ, ಕಾಂಪೋನೆಂಟ್ಸ್ ಆಫ್ ರಿಫ್ಲೆಕ್ಸ್ ಆರ್ಕ್ ಮತ್ತೆ ಸ್ಪೈನಲ್ ಕಾರ್ಡ್. ಯೂಶುವಲ್ ಆಗಿ ಕಾಂಪೋನೆಂಟ್ಸ್ ಆಫ್ ರಿಫ್ಲೆಕ್ಸ್ ಆರ್ಕ್ ಅನ್ನೋ ಈ ಒಂದು ಕಾನ್ಸೆಪ್ಟ್ ಇವಾಗ ರಿಮೂವ್ ಆಗಿದೆ, ನೆನಪಿರ್ಲಿ ನಿಮಗೆ. ಓಕೆ, ಅದನ್ನ ಬಿಟ್ಟರೆ ಸ್ಪೈನಲ್ ಕಾರ್ಡ್, ಇಫ್ ದೇ ಆರ್ ಟಾಕಿಂಗ್ ಅಬೌಟ್ ರಿಫ್ಲೆಕ್ಸ್ ಆಕ್ಷನ್, ದಿಸ್ ಕಾನ್ಸೆಪ್ಟ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ರಿಮೂವ್ಡ್. ಇದು ಕೂಡ ಇವಾಗ ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ. ಹಾಗಾಗಿ 2 ಕ್ವಶನ್ಸ್ಗಳನ್ನ ಅಂದರೆ ಟಾಪಿಕ್ ಅನ್ನು ನೋಡೋ ಅವಶ್ಯಕತೆ ಇರೋದಿಲ್ಲ. 2019 ಅಲ್ಲಿ ಬ್ಲೈಂಡ್ ಸ್ಪಾಟ್ ಆಫ್ ದ ಹ್ಯೂಮನ್ ಐ ಬಗ್ಗೆ ಕೇಳಿದ್ದಾರೆ. ಅಗೈನ್ ಬ್ಲೈಂಡ್ ಸ್ಪಾಟ್ ಅಂತ ಹೇಳಿದ್ರೆ ದಿಸ್ ಇಸ್ ದ ರೀಜನ್ ವೇರ್ ದ ಆಪ್ಟಿಕ್ ನರ್ವ್ಸ್ ಲೀವ್ ದ ಐಬಾಲ್ನಿಂದ ಹೊರಗಡೆ ಹೋಗುತ್ತೆ. ಆ ಪ್ಲೇಸ್ ಅಲ್ಲಿ ರಾಡ್ಸ್ ಅಂಡ್ ಕೋನ್ಸ್ ಆರ್ ಆಬ್ಸೆಂಟ್. ದೀಸ್ ಆರ್ ದ 2 ಪ್ರೋಟೀನ್ಸ್, ರೈಟ್? ರಾಡ್ಸ್ ಅಂಡ್ ಕೋನ್ಸ್ ಅವೆರಡೂ ಕೂಡ ಇರೋದಿಲ್ಲ. ಸೊ ದೇರ್ ಇಸ್ ನೋ ಫಾರ್ಮೇಶನ್ ಆಫ್ ಇಮೇಜ್, ಅಲ್ಲಿ ಇಮೇಜ್ ಫಾರ್ಮ್ ಆಗೋದಿಲ್ಲ. ಆ ಥರ ಕಾನ್ಸೆಪ್ಟ್ ಬರುತ್ತೆ. ಬಟ್ ಆಕ್ಚುಲ್ ಇದು ಕೂಡ ಐ ಮತ್ತೆ ಇಯರ್ ಕಾನ್ಸೆಪ್ಟ್ ರಿಮೂವ್ ಆಗಿರೋದ್ರಿಂದ ಇವಾಗ ಅದನ್ನ ನೋಡೋ ಅವಶ್ಯಕತೆ ಇರೋದಿಲ್ಲ. 19 ಅಲ್ಲಿ ಅದ್ರ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಲೊಕೇಶನ್ ಆಫ್ ದ ಕಾರ್ಪೋರಾ ಕ್ವಾಡ್ರಿಜೆಮೈನ ಬಗ್ಗೆ ಕೇಳಿದ್ದಾರೆ 2020 ಅಲ್ಲಿ. ಇಟ್ ಈಸ್ ರಿಲೇಟೆಡ್ ಟು ಮಿಡ್ ಬ್ರೈನ್. 2022 ಅಲ್ಲಿ ಕಾರ್ಪಸ್ ಕ್ಯಾಲೋಸಮ್ ಬಗ್ಗೆ ಕೇಳಿದ್ದಾರೆ. ಟ್ರಾಕ್ಟ್ ಆಫ್ ನರ್ವ್ ಫೈಬರ್ಸ್ ವಿಚ್ ಆರ್ ಕನೆಕ್ಟಿಂಗ್ ಬೋತ್ ದ ಹೆಮಿಸ್ಫಿಯರ್ಸ್. 2 ಹೆಮಿಸ್ಫಿಯರ್, ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್, ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್, ಎರಡನ್ನೂ ಕನೆಕ್ಟ್ ಮಾಡೋ ಒಂದು ಟ್ರಾಕ್ಟ್ ಆಫ್ ನರ್ವ್ ಫೈಬರ್ಸ್ ಬಗ್ಗೆ ಕೇಳಿದ್ದಾರೆ, ಕಾರ್ಪಸ್ ಕ್ಯಾಲೋಸಮ್. 2023 ಅಲ್ಲಿ ಇಯರ್ ಆಸಿಕಲ್ಸ್ ಬಗ್ಗೆ ಕೇಳಿದ್ದಾರೆ. ಅಗೈನ್ ನೆನಪಿರ್ಲಿ, ರ್ಯಾಷನಲೈಸ್ಡ್ ಸಿಲೆಬಸ್ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಲಾಸ್ಟ್ ಇಯರ್, ಅಂದರೆ
23-24 ಅಕಾಡೆಮಿಕ್ ಇಯರಲ್ಲಿ ಮತ್ತು 24-25 2 ವರ್ಷ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಯರಾಸಿಕಲ್ಸ್ ಬಗ್ಗೆ ಕೇಳಿದ್ದಾರೆ. ದೋಸ್ ಆರ್ ದ 3 ಡಿಫರೆಂಟ್ ಬೋನ್ಸ್ ಪ್ರೆಸೆಂಟ್ ಇನ್ ದ ಮಿಡಲ್ ಇಯರ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ದ ಸೌಂಡ್ ವೈಬ್ರೇಷನ್ ಟುವರ್ಡ್ಸ್ ದ ಇನ್ನರ್ ಇಯರ್, ಮ್ಯಾಲಿಯಸ್, ಇಂಕ್ ಅಂಡ್ ಸ್ಟೇಪ್ ಅಂತ ಹೇಳ್ಬೋದು. ಇನ್ನು ಪಾರ್ಟ್ಸ್ ಆಫ್ ಬ್ರೈನ್ ಫಂಕ್ಷನ್ಸ್ ಅನ್ನ ಕೇಳಿದರೆ ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ ಆಗಿರುತ್ತೆ ಅದು. ಸೊ 2024 ಲಾಸ್ಟ್ ಇಯರಲ್ಲಿ ಬ್ರೈನ್ ಪಾರ್ಟ್ಸ್ಗಳು ಒಂದು ಕಾಲಮಲ್ಲಿ ಮತ್ತು ಅವುಗಳ ಫಂಕ್ಷನ್ನು ಸೆಕೆಂಡ್ ಕಾಲಮಲ್ಲಿ ಕೇಳಿದ್ದಾರೆ. ಸೊ ನಮಗೆ ಎಲ್ಲ ಫಂಕ್ಷನ್ಸ್ಗಳು, ಎಲ್ಲ ಬ್ರೈನ್ನ ಪಾರ್ಟ್ಸ್ಗಳು ಮತ್ತು ಫಂಕ್ಷನ್ಸ್ಗಳು ಗೊತ್ತಿರಬೇಕು. ಸೊ ಇಟ್ ಈಸ್ ಆಲ್ ಅಬೌಟ್ ದ ಕ್ವಶನ್ಸ್ ಆ್ಯಂಡ್ ದ ಟಾಪಿಕ್ಸ್ ದೇ ಹ್ಯಾವ್ ಆಸ್ಡ್ ಪ್ರೀವಿಯಸ್ಲಿ. ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ನಾನು ಯಾವುದನ್ನು ಓದಬಹುದು. ಓದುವಾಗ ನಾವು ಸಿಂಪಲ್ ಆಗಿ ಒಂದು ಕ್ವಶನನ್ನು ಓದ್ಬಿಟ್ರೆ ಆಗೋದಿಲ್ಲ. ಆ ಕ್ವಶನ್ನಲ್ಲಿ ಸಿನಾಪ್ಸಿಸ್ನ ಅರ್ಥ ಮಾಡ್ಕೋಬೇಕು. ಅದರೊಳಗಡೆ ಇರೋ ತಾತ್ಪರ್ಯ ಅಂತ ಏನು ಹೇಳ್ತೀವಿ, ಪ್ರಿನ್ಸಿಪಲ್, ವಿ ಹ್ಯಾವ್ ಟು ರಿಮೆಂಬರ್ ದಟ್. ಈಗ ಬ್ರೈನ್ ಸ್ಟೆಮ್ ಅಂದರೆ ಬ್ರೈನ್ ಸ್ಟೆಮ್ ಮಾತ್ರ ತಿಳ್ಕೊಳ್ಳೋ ಆಗಿಲ್ಲ. ಜಸ್ಟ್ ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ ದ ಬ್ರೈನ್, ದೇರ್ ಪಾರ್ಟ್ಸ್, ದೇರ್ ಫಂಕ್ಷನ್ಸ್. ಈಗ ಯಾವಾಗ ನೀವು ಅದನ್ನೆಲ್ಲ ತಿಳ್ಕೊಳ್ತಿರೋ ದೆನ್ ಯು ಆರ್ ಏಬಲ್ ಟು ಆನ್ಸರ್ ಎವ್ರಿ ಕ್ವಶನ್ ವಾಟ್ ಎವರ್ ದೇ ಆಸ್ಕ್, ಓಕೆ, ರಿಲೇಟೆಡ್ ಟು ಬ್ರೈನ್. ಸೊ ಹಾಗಾಗಿ ಇದನ್ನೆಲ್ಲ ನೆನ್ಪಿಟ್ಕೊಂಡಿರಿ. ಇನ್ನು ಇದಕ್ಕೆ ರಿಲೇಟೆಡ್ ಆಗಿ NCERT ಎಕ್ಸಾಂಪ್ಲರ್ ಕ್ವಶನ್ಸ್ಗಳು ಯಾವ ಥರ ಇದೆ, ಮತ್ತು ಅದರಲ್ಲೂ ಅಷ್ಟೇ ರಿಫ್ಲೆಕ್ಸ್ ಆ್ಯಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಇಯರ್ ಮತ್ತು ಐಸ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳನ್ನ ನಾನು ತೆಗೆದುಕೊಳ್ತಾ ಇಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೇಕ್ ರ್ಯಾಷನಲೈಸ್ಡ್ ಸಿಲೆಬಸಲ್ಲಿ ಏನಿದೆ ಅದನ್ನು ಮಾತ್ರ. ಓಕೆ, ಲೆಟ್ಸ್ ಬಿಗಿನ್. The very first question is here. Chemicals which are released at synaptic junctions are. Chemicals which are released at synaptic junction are ಅಂತ ಕೇಳ್ತಾ ಇದ್ದಾರೆ. ಸಿನಾಪ್ಟಿಕ್ ಜಂಕ್ಷನ್ ಅಲ್ಲಿ ರಿಲೀಸ್ ಆಗೋ ಕೆಮಿಕಲ್ಸ್ಗಳು ಯಾವುದು? ಲೆಟ್ಸ್ ಕನ್ಸಿಡರ್ ಹಿಯರ್ ಇಸ್ ಅ ಸಿನಾಪ್ಟಿಕ್ ಜಂಕ್ಷನ್. ಇಲ್ಲೊಂದು ಸಿನಾಪ್ಟಿಕ್ ಜಂಕ್ಷನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ನಮಗೆ ಸಿನಾಪ್ಸ್ ಅಂದರೆ ಗೊತ್ತಲ್ಲ. So that is a gap, synaptic cleft present between the presynaptic and postsynaptic membrane. So ಇಲ್ಲಿ ಇದನ್ನ synaptic knob ಅಂತ ಹೇಳೋಣ. This is called synaptic knob. Okay. So once the stimulus is applied, ಇಲ್ಲಿ stimulus apply ಆದಾಗ ಏನಾಗುತ್ತೆ? So through the axon, nerve impulses are passing towards the synaptic knob. Synaptic knob ನ ಒಳಭಾಗದಲ್ಲಿ there are many vesicles are present. These are commonly called synaptic vesicles, you can say. Inside the synaptic vesicles, number of chemicals are present and those are neurotransmitters. These are neurotransmitters. These are the chemicals which are responsible for carrying the message from one neuron to another neuron or one neuron to the effector or the muscle. And post synaptic ನ ಮೆಂಬ್ರೇನ್ ನ ಮೇಲ್ಭಾಗದಲ್ಲಿ ರೆಸೆಪ್ಟಾರ್ಸ್ಗಳಿರುತ್ತೆ ವಿಚ್ ಆರ್ ಯೂಶಲಿ ವೆರಿ ಸ್ಪೆಸಿಫಿಕ್. ಓಕೆ, ಸೊ ಇವಾಗ ನಾವು ಅರ್ಥ ಮಾಡ್ಕೊಬಹುದು ಕೆಮಿಕಲ್ಸ್ ವಿಚ್ ಆರ್ ರಿಲೀಸ್ಡ್ ಅಟ್ ಸಿನಾಪ್ಟಿಕ್ ಜಂಕ್ಷನ್ಸ್. ಇಲ್ಲಿ ರಿಲೀಸ್ ಆಗ್ತಕ್ಕಂಥ ಕೆಮಿಕಲ್ಸ್ಗಳೇನಿದೆ ಈ ಜಂಕ್ಷನ್ ಅಲ್ಲಿ, ದೀಸ್ ಆರ್ ಕಾಲ್ಡ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಆಕ್ಟ್ as a chemical messenger carrying the message from one neuron to another neuron or one neuron to effector. So the right answer for this question is option B, neurotransmitters, not hormones. Cerebrospinal fluid is not a, ಇದು ಜಸ್ಟ್ ಏನಾಗಿರುತ್ತೆ, ಫ್ಲೂಯಿಡ್ ಆಗಿರುತ್ತೆ, ಶಾಕ್ ಅಬ್ಸಾರ್ಬೆಂಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ, ಮತ್ತೆ ವೇಸ್ಟ್ ಮತ್ತು ನ್ಯೂಟ್ರಿಯೆಂಟ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವೇಸ್ಟನ್ನು ರಿಮೂವ್ ಮಾಡೋದಕ್ಕೆ, ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೈಟ್ ಆನ್ಸರ್ neurotransmitters, option B. Next question. Potential difference across resting membrane is negative. This is due to the potential distribution of the following ions. ಈಗ we are talking about a concept like a potential difference across the resting membrane ಅಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ. Considering this is the axon, ಇದು axon ಅಂತ ಅರ್ಥ ಮಾಡ್ಕೊಂಡ್ರೆ inside that there is a cytoplasm called axoplasm. Okay, inside the axon you can say. This is outside of axon ಅಥವಾ outside the axon ಅಂತ ತಿಳ್ಕೊಳ್ಳೋಣ. outside axon ಹೊರಭಾಗದಲ್ಲಿದೆ. We know that ಈಗ if nerves or neurons are not conducting any impulses, ಯಾವುದೇ ಇಂಪಲ್ಸಸ್ಗಳನ್ನ ಅದು ಕಂಡಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಅದಕ್ಕೆ ನಾವು ರೆಸ್ಟಿಂಗ್ ಪೊಟೆನ್ಷಿಯಲ್, ರೆಸ್ಟಿಂಗ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ರೆಸ್ಟಿಂಗ್ ಸ್ಟೇಟ್ ಏನಾಗಿರುತ್ತೆ, ಇಟ್ ಈಸ್ ಆಲ್ವೇಸ್ ಪೋಲರೈಸ್ಡ್. ಇದು ಪೋಲರೈಸ್ಡ್ ಆಗಿರುತ್ತೆ, ಹೌದಾ? ಪೋಲರೈಸ್ಡ್ ಅಂತ ಹೇಳಿದ್ರೆ ಔಟ್ಸೈಡ್ ದ ಆಕ್ಸೋಪ್ಲಾಸಮ್ ಏನಾಗಿರುತ್ತೆ,
So positively charged particles are present. Inside the exoplasm, negatively charged particles are present because negatively charged proteins are more here. ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ಗಳು ಜಾಸ್ತಿ ಇರುತ್ತೆ ಅಂತ ಅರ್ಥ. ಓಕೆ, ದಿಸ್ ಈಸ್ ಕಾಲ್ಡ್ ರೆಸ್ಟಿಂಗ್ ಸ್ಟೇಟ್, ರೆಸ್ಟಿಂಗ್ ಫೇಸ್ ಅಂತ ಹೇಳ್ತೀವಿ. ಇವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸ್ಟಿಂಗ್ ಮೆಂಬ್ರೇನ್, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಇದೆ ಚಾರ್ಜಸ್ಗಳು. ದಿಸ್ ಇಸ್ ಡ್ಯೂ ಟು ದ ಡಿಫರೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಫಾಲೋಯಿಂಗ್ ಅಯಾನ್ಸ್. ಯಾವ ಅಯಾನ್ಸ್ಗಳ ಡಿಸ್ಟ್ರಿಬ್ಯೂಷನ್ ಇಂದ ಇದು ಆ ಥರ ಆಗಿರುತ್ತೆ. ವೈ ಔಟ್ಸೈಡ್ ದ ಎಕ್ಸೋಪ್ಲಾಸಮ್ ಇಸ್ ಪಾಸಿಟಿವ್? ಬಿಕಾಸ್ ಔಟ್ಸೈಡ್ ಯು ಆರ್ ಏಬಲ್ ಟು ಸಿ ಮೋರ್ ಸೋಡಿಯಂ ಅಯಾನ್. ಹೊರಭಾಗದಲ್ಲಿ ನೀವು ಹೆಚ್ಚು ಸೋಡಿಯಂ ಅಯಾನ್ಸ್ಗಳನ್ನು ನೋಡಬಹುದು. ಓಕೆನಾ? ಲೈಕ್ ವೈಸ್ ಇನ್ಸೈಡ್ ದ ಎಕ್ಸೋಪ್ಲಾಸಮ್ನ ಒಳಭಾಗದಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ಪೊಟ್ಯಾಷಿಯಂ. ಸೊ ಪೊಟ್ಯಾಷಿಯಮ್ಗೆ ನಾವು ಪ್ಲಸ್ ಬರಿತಾ ಇದ್ದೀವಿ. ಅಲಾಂಗ್ ವಿತ್ ದಟ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಲೈಕ್ ಪ್ರೋಟೀನ್ಸ್ ಆರ್ ಮೋರ್ ಹಿಯರ್. ಇಲ್ಲಿ ಪ್ರೋಟೀನ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ಸೇ ಔಟ್ಸೈಡ್ ದ ಎಕ್ಸೋಪ್ಲಾಸಮ್ sodium ions are more, inside potassium ions are more. This difference responsible for the concentration gradient, you can say potential difference anna cause ಮಾಡುತ್ತೆ. So the sodium and potassium, not carbonate or whatever it is, magnesium, calcium, chloride, ಇದ್ಯಾವುದು ಕೂಡ ಅಲ್ಲ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ, ಬಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಐ ನೋ ದಟ್ ಸಮ್ ಆಫ್ ಯು ಆರ್ ಏಬಲ್ ಟು ಆನ್ಸರ್ ವಿಥೌಟ್ ಲುಕಿಂಗ್ ಅಟ್ ಎನಿ ಆಫ್ ದೀಸ್ ಆಪ್ಷನ್ಸ್, ಬಿಕಾಸ್ ವಿ ನೋ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಮೆಮೊರಿ ಬೇಸ್ಡ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಬೇಕು ಕೆಲವು ಕ್ವಶನ್ಸ್ಗಳನ್ನು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿಯರ್ ಇಟ್ ಈಸ್, ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಷಿಯಲ್ ಈಸ್ ಮೇಂಟೈನ್ಡ್ ಬೈ. ಈ ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಷಿಯಲ್ ಏನಿದೆ ಅದು ಯಾವುದರಿಂದ ಮೇಂಟೈನ್ ಆಗುತ್ತೆ? ಇವಾಗ ತಾನೇ ನಾನು ಒಂದು ಸಿಂಪಲ್ ಆಗಿರೋ ಡಯಾಗ್ರಾಮ್ ಅಲ್ಲಿ ಹೇಳಿದೆ. ದ ಸೇಮ್ ಡಯಾಗ್ರಾಮ್ ಐ ಆಮ್ ಗೋನಾ ರೈಟ್ ಹಿಯರ್. ಸೊ ಒಳಭಾಗದಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ, ಅಂಡ್ ಔಟ್ಸೈಡ್ ದ ಮೆಂಬ್ರೇನ್ ನ್ಯೂರೋಲೆಮ್ಮ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ಗಳಿದೆ. ಅಂಡ್ ದಿಸ್ ಇಸ್ ಮೇಂಟೈನ್ಡ್ ಬೈ ವಾಟ್ ಅಂತ ಕ್ವಶನ್ ಇದೆ ಇವಾಗ. ಇದು ಯಾವುದರಿಂದ ಮೇಂಟೈನ್ ಆಗುತ್ತೆ? ಸೊ ದಟ್ ಈಸ್ ಕಾಲ್ಡ್ ಅಯಾನ್ ಪಂಪ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸೋಡಿಯಂ ಪೊಟ್ಯಾಷಿಯಂ ಅಯಾನ್ ಪಂಪ್ ಅಥವಾ ಪಂಪ್ ಅಂತ ಹೇಳ್ಬೋದು, ಅಯಾನ್ಸ್ ಪಂಪ್ ಅಂತ ಹೇಳ್ಬೋದು. ಸೊ ದೇರ್ ಆರ್ ಮೆನಿ ಅಯಾನ್ ಚಾನಲ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಕೆಲವು ಅಯಾನ್ ಚಾನಲ್ಸ್ಗಳಿರುತ್ತೆ. ದೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಪೊಟೆನ್ಷಿಯಲ್ ಡಿಫರೆನ್ಸಸ್. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಷಿಯಲ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಅಯಾನ್ ಪಂಪ್, ನಾಟ್ ಹಾರ್ಮೋನ್ಸ್ ಆರ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. The right answer, sodium potassium pump, or you can say ion pump directly. So next question bandu, option C is the right answer for this question. Next question, the function of our visceral organs is controlled by. ನಮ್ಮ ದೇಹದಲ್ಲಿ ವಿಸರಲ್ ಆರ್ಗನ್ಸ್ಗಳು ಯಾವುದರಿಂದ ಕಂಟ್ರೋಲ್ ಆಗುತ್ತೆ ಅಂತ ಕೇಳಿದ್ದಾರೆ. Then what is the meaning of visceral organs? So these are, you know, ಹ್ಯಾಲೋ, ಟ್ಯೂಬ್ಯುಲಾರ್, ಇನ್ವಾಲೆಂಟರಿ ಯು ಕ್ಯಾನ್ ಸೇ. ಇವುಗಳಿಗೆ ವಿಸರಲ್ ಅಂತ ಹೇಳಿದ್ರೆ ಹಾಲೋ ಇಂಟರ್ನಲ್ ಆರ್ಗನ್ಸ್, ಹಾಲೋ ಇಂಟರ್ನಲ್ ಆರ್ಗನ್ಸ್, ಆ್ಯಂಡ್ ಯು ಬೆಟರ್ ಟು ರೈಟ್ ಇಟ್ ಆಸ್ ಇನ್ವಾಲೆಂಟರಿ. ಇದು ಇನ್ವಾಲೆಂಟರಿ ಆರ್ಗನ್ಸ್ ಅಂತ ಹೇಳ್ಬೋದು, ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ನಮಗೆ ಇಚ್ಛೆ ಬಂದ ಹಾಗೆ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ರೈಟ್? ಫಾರ್ ಎಕ್ಸಾಂಪಲ್, when the food is the bolus, the moving inside the esophagus, are we able to control that? So there is a peristalsis movement in the alimentary canal. Peristalsis antana heltivi. So everything is controlled by a type of another, you know, nervous system. Adu yavadu anta kelidare ivaga. So the functions of visceral, or you can say hollow internal organs which are involuntary, are controlled by sympathetic and somatic neural system, not the somatic. Somatic is controlling over the voluntary organs. ಇದು ಸ್ಕೆಲಿಟಲ್ ಮಸಲ್ಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಸ್ಕೆಲಿಟಲ್ ಮಸಲ್ಸ್ಗಳು ವಾಲಂಟರಿ ಆಗಿರುತ್ತೆ, ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್. ನಮ್ಮ ಇಚ್ಛೆಯಲ್ಲಿ ಇರುತ್ತೆ ಅದು. ಸೊ ಹಾಗಾಗಿ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. Sympathetic and parasympathetic neural system is the right answer because these are the components of autonomic neural system. Autonomic neural system na divisions ಗಳಾಗಿರುತ್ತೆ. ಓಕೆ, ಸೊ ಹಾಗಾಗಿ both these sympathetic and parasympathetic, so they work exactly opposite to each other. ಒಂದು ನಮ್ಮ ಬಾಡಿ ಫಂಕ್ಷನ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಇನ್ನೊಂದು ಡಿಕ್ರೀಸ್ ಮಾಡುತ್ತೆ.
ಸೊ ಇಟ್ ಈಸ್ ಜಸ್ಟ್ ಲೈಕ್ ಎ ಮೇಂಟೈನಿಂಗ್ ದ ಎನ್ವೈರನ್ಮೆಂಟ್ ಆಫ್ ದ ಬಾಡಿ, ರೈಟ್? ಸೊ ಇವಾಗ ನಮ್ಮ ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗುತ್ತೆ ಸಮ್ ಸಿಚುಯೇಷನ್, ಅದೇ ಹಾರ್ಟ್ ಬೀಟ್ ರೇಟು ಆಫ್ಟರ್ ಫ್ಯೂ ಮಿನಿಟ್ಸ್ ಏನಾಗುತ್ತೆ, ದಟ್ ಕಮ್ಸ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಆರ್ ನಾರ್ಮಲ್ ಕಂಡೀಷನ್. ದಟ್ ಈಸ್ ಬಿಕಾಸ್ ಆಫ್ ಪ್ಯಾರಾಸಿಂಪೆಥೆಟಿಕ್ ನ್ಯೂರಲ್ ಸಿಸ್ಟಮ್. ಒನ್ ಈಸ್ ಇನ್ಕ್ರೀಸಿಂಗ್ ದ ಕಾರ್ಡಿಯಾಕ್ ಔಟ್ಪುಟ್ by just increasing the heartbeat rate, another one is decreasing the cardiac output just by decreasing the heartbeat rate. So the right answer is option B. Sympathetic and parasympathetic neural system visceral organs ಗಳ ಫಂಕ್ಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸೆಂಟ್ರಲ್ ಅಂಡ್ ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ನನ್ ಆಫ್ ದ ಎಬೋ ಅಲ್ಲ. ಸೊ ಅಲ್ಲಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. An area in the brain which is associated with strong emotions is called. ಸ್ಟ್ರಾಂಗ್ ಎಮೋಷನ್ಸ್ಗಳಿಗೆ ಕಾರಣವಾಗೋ ನಮ್ಮ ಬ್ರೈನ್ನ ಏರಿಯಾ ಯಾವುದು ಅಂತ ಕೇಳಿದ್ದಾರೆ. ಇನ್ನರ್ ಪಾರ್ಟ್ ಆಫ್ ದ ಸೆರೆಬ್ರಮ್, ಒಂದು ಟೆಕ್ಸ್ಟ್ ಬುಕ್ಕಿನಲ್ಲಿ ಆ ಪ್ಯಾರಾಗ್ರಾಫ್ ಇದೆ, ರೈಟ್? ಇನ್ನರ್ ಪಾರ್ಟ್ ಆಫ್ ದ ಸೆರೆಬ್ರಮ್ ಯು ಆರ್ ಏಬಲ್ ಟು ಸಿ ಸಮ್ ಲೋಬ್ಸ್, right? Those are commonly called deep structures, that is forming a deep structures are commonly called amygdala. Those are called amygdala and hippocampus ಅಂತ ಎರಡು ಸ್ಟ್ರಕ್ಚರ್ಸ್ಗಳಿದೆ. ಸೊ ದೀಸ್ ಸ್ಟ್ರಕ್ಚರ್ಸ್ ಫಾರ್ಮ್ಸ್ ಲಿಂಬಿಕ್, ಇದು ಏನು ಮಾಡುತ್ತೆ, ಲಿಂಬಿಕ್ ಲೋಬ್ಸ್ಗಳನ್ನ ಅಥವಾ ಲಿಂಬಿಕ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡುತ್ತೆ. ದೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಓವರ್ ದ ಮೋಟಿವೇಶನ್ಸ್. ಲೈಕ್ವೈಸ್ ಇನ್ನೊಂದು ಎಮೋಷನ್ಸ್, ಸೆಕ್ಷುಯಲ್ ಬಿಹೇವಿಯರ್, ಜೊತೆಗೆ ರೇಜ್, ಕರೇಜ್, ಫಿಯರ್, ಇದನ್ನೆಲ್ಲವನ್ನು ಕೂಡ ಏನು ಮಾಡುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ಸೊ ಅಲ್ಲಿಗೆ ಸೆರೆಬ್ರಲ್ ಕಾರ್ಟೆಕ್ಸ್, ಸೆರೆಬೆಲ್ಲಮ್, ಲಿಂಬಿಕ್ ಸಿಸ್ಟಮ್ ಅಂಡ್ ಮೆಡುಲಾ ಆಬ್ಲಾಂಗೇಟಾ. ವಿ ನೋ ದಟ್ ಸೆರೆಬ್ರಲ್ ಕಾರ್ಟೆಕ್ಸ್, ಸೊ ಇಟ್ ಈಸ್ ಅಸೋಸಿಯೇಷನ್ ಏರಿಯಾ. ಇಲ್ಲಿ ಅಸೋಸಿಯೇಟೆಡ್ ಅಂತ ಬೇರೆ ಆಗುತ್ತೆ, ಅಸೋಸಿಯೇಷನ್ ಏರಿಯಾ ಬೇರೆ ಆಗುತ್ತೆ. ಸೊ ರೆಸ್ಪಾನ್ಸಿಬಲ್ ಫಾರ್ ಸ್ಟೋರಿಂಗ್ ದ ಮೆಮೊರಿ, ಸ್ಪೀಚ್, ಇದೆಲ್ಲದಕ್ಕೂ ಸಹಾಯ ಮಾಡೋದು ಸೆರೆಬ್ರಲ್ ಕಾರ್ಟೆಕ್ಸ್ಗಳು. ಸೆರೆಬೆಲ್ಲಮ್, ಇಟ್ಸ್ ಎ ಪಾರ್ಟ್ ಆಫ್ ಹೈಂಡ್ ಬ್ರೈನ್ ಕಂಟ್ರೋಲಿಂಗ್ ಓವರ್ ದ ಬಾಡಿ ಪೋಸ್ಚರ್ ಅಂಡ್ ಬಾಡಿ ಬ್ಯಾಲೆನ್ಸ್, ರನ್ನಿಂಗ್, ವಾಕಿಂಗ್. ಅಂದರೆ ವಾಕಿಂಗ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ನಮ್ಮ ಬಾಡಿಯನ್ನು ಬ್ಯಾಲೆನ್ಸ್ ಮಾಡೋದು ಸೆರೆಬೆಲ್ಲಮ್ ಆಗಿರುತ್ತೆ. ಪೋಸ್ಚರ್ ಮತ್ತು ಜೆಸ್ಚರ್ನ ಪ್ರೊವೈಡ್ ಮಾಡುತ್ತೆ. ಲಿಂಬಿಕ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಲಿಂಬಿಕ್ ಲೋಬ್ಸ್, ಲಿಂಬಿಕ್ ಸಿಸ್ಟಮ್. ಸೊ ದಟ್ ಈಸ್ ಕಾಲ್ಡ್ amygdala and hippocampus. Forming the limbic lobes or limbic system. They are controlling over the what? Strong emotions, sexual behavior. So motivations ಇದನ್ನೆಲ್ಲವನ್ನ ಕಂಟ್ರೋಲ್ ಮಾಡೋದು ಆಪ್ಷನ್ ಸಿ, ಲಿಂಬಿಕ್ ಸಿಸ್ಟಮ್. ಇನ್ನು ಮೆಡುಲಾ ಆಬ್ಲಾಂಗೇಟಾ ಬಂದು ಕಂಟ್ರೋಲಿಂಗ್ ಓವರ್ ಮೋಸ್ಟ್ ಆಫ್ ದ ಇನ್ವಾಲಂಟರಿ ಆಕ್ಟಿವಿಟೀಸ್ ಲೈಕ್ ಎ ರೆಸ್ಪಿರೇಟರಿ, ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂಡ್ ಆಲ್ಸೋ ಗ್ಯಾಸ್ಟ್ರೋವ್ಯಾಸ್ಕ್ಯುಲಾರ್ secretion, gastrointestinal you can say. That is called ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಅಲ್ಲ, ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ನಾನು ಇವಾಗ ಎಕ್ಸ್ಪ್ಲೇನ್ ಕೊಟ್ಟಿದ್ದು ಮೆಡುಲಾ ಆಬ್ಲಾಂಗೇಟಾ ಅದು. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್, ಹೌ ಡು ಪ್ಯಾರಾಸಿಂಪೆಥೆಟಿಕ್ ನ್ಯೂರಲ್ ಸಿಗ್ನಲ್ಸ್ ಅಫೆಕ್ಟ್ ದ ವರ್ಕಿಂಗ್ ಆಫ್ ದ ಹಾರ್ಟ್? ಸೊ ಹಾರ್ಟ್ ವರ್ಕಿಂಗ್ ಅಥವಾ ಫಂಕ್ಷನ್ ಮೇಲೆ ಪ್ಯಾರಾಸಿಂಪೆಥೆಟಿಕ್ ನ್ಯೂರಲ್ ಸಿಸ್ಟಮ್ ಯಾಕೆ ಥರ ಆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಇವಾಗ. ಓಕೆ, ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಪ್ಯಾರಾಸಿಂಪೆಥೆಟಿಕ್ ನ್ಯೂರಲ್ ಸಿಸ್ಟಮ್ ಇನ್ನೊಂದು ಯಾವುದು, ಅನದರ್ ಡಿವಿಷನ್ ಆಫ್ ದ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ ಈಸ್ sympathetic neural system. They work exactly opposite to each other. If sympathetic system increases the heartbeat rate, thereby the cardiac output, ಅದು ಹಾರ್ಟ್ ಬೀಟ್ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ. ಲೈಕ್ವೈಸ್ ದ ಪ್ಯಾರಾಸಿಂಪೆಥೆಟಿಕ್ ನ್ಯೂರಲ್ ಸಿಸ್ಟಮ್ ಯೂಶುವಲಿ ಡಿಕ್ರೀಸಸ್ ಆರ್ ರೆಡ್ಯೂಸ್, ಇದು ರೆಡ್ಯೂಸ್ ಮಾಡುತ್ತೆ, ರೆಡ್ಯೂಸಸ್ ದ ಹಾರ್ಟ್ ರೇಟ್ ಆರ್ ಹಾರ್ಟ್ ಬೀಟ್ ರೇಟ್, ಇದು ಹಾರ್ಟ್ ರೇಟ್ ಅನ್ನ ಕಡಿಮೆ ಮಾಡ್ತಾ ಇದೆ. ಹಾರ್ಟ್ ರೇಟ್ ಅಥವಾ ಹಾರ್ಟ್ ಬೀಟ್ ರೇಟ್ ಕಡಿಮೆ ಆದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ. ಸೊ ಇವಾಗ ನಿಮಗೆ ಕಾರ್ಡಿಯಾಕ್ ಔಟ್ಪುಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ರೈಟ್? ಸೊ ಕಾರ್ಡಿಯಾಕ್ ಔಟ್ಪುಟ್ ಇಸ್ ನಥಿಂಗ್ ಬಟ್ ದ ಸ್ಟ್ರೋಕ್ ವಾಲ್ಯೂಮ್ ಇಸ್ ಮಲ್ಟಿಪ್ಲೈಡ್ ಬೈ ಹಾರ್ಟ್ ಬೀಟ್ ರೇಟ್. ಸ್ಟ್ರೋಕ್ ವಾಲ್ಯೂಮ್ ಅನ್ನ ಹಾರ್ಟ್ ಬೀಟ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕಾರ್ಡಿಯಾಕ್ ಔಟ್ಪುಟ್ ಸಿಗುತ್ತೆ. ಹಾಗಿದ್ರೆ ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳಿದ್ರೆ ಏನು? ದ ವಾಲ್ಯೂಮ್ ಆಫ್ ಬ್ಲಡ್ ಪಂಪ್ಡ್ ಬೈ ಈಚ್ ವೆಂಟ್ರಿಕಲ್ಸ್ ಪರ್ ಮಿನಿಟ್ ಇಸ್ ಕಾಲ್ಡ್ ಸ್ಟ್ರೋಕ್ ವಾಲ್ಯೂಮ್. ಅದೆಷ್ಟು ಅಕಸ್ಮಾತ್ ಕ್ಯಾಲ್ಕುಲೇಷನಲ್ಲಿ ಏನಾದರೂ ನ್ಯೂಮೆರಿಕಲ್ ಪ್ರಾಬ್ಲಮ್ ಅನ್ನು ಕೇಳಿದ್ರೆ, ಇಫ್ ದೇ ಆರ್ ಪ್ರೊವೈಡಿಂಗ್ ದ ಸ್ಟ್ರೋಕ್ ವಾಲ್ಯೂಮ್ ಟು ಕ್ಯಾಲ್ಕುಲೇಟ್ ದ ಕಾರ್ಡಿಯಾಕ್ ಔಟ್ಪುಟ್, ಇಫ್ ದೇ ಆರ್ ನಾಟ್ ಗಿವಿಂಗ್ ಎನಿ ಹಾರ್ಟ್ ಬೀಟ್ ರೇಟ್, ಯು ಕ್ಯಾನ್ ಪುಟ್ ಇಟ್ ಆಸ್ 72 ಆರ್ 72 ಅಂತ ತೆಗೆದುಕೊಂಡು ನೀವು ಆನ್ಸರ್ನ ತಗೋಬಹುದು. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ ಇಸ್ ಈಕ್ವಲ್ ಟು ಸ್ಟ್ರೋಕ್ ವಾಲ್ಯೂಮ್ ಮಲ್ಟಿಪ್ಲೈಡ್ ವಿತ್ ಹಾರ್ಟ್ ಬೀಟ್ ರೇಟ್. ಸೊ ಇವಾಗ ಪ್ಯಾರಾಸಿಂಪೆಥೆಟಿಕ್ ನ್ಯೂರಲ್ ಸಿಸ್ಟಮ್ ಏನು ಮಾಡ್ತಾ ಇದೆ, ದಟ್ ಈಸ್
ಡಿಕ್ರೀಸಿಂಗ್ ದ ಹಾರ್ಟ್ ಬೀಟ್ ರೇಟ್, ಬಟ್ ದ ಸಿಂಪಥ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್. ಅದು ಜಾಸ್ತಿ ಮಾಡುತ್ತೆ ಸಿಂಪಥ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಸೊ ಐ ಕ್ಯಾನ್ ರೈಟ್ ಹಿಯರ್. ಸೊ ಕ್ವಶನ್ಸ್ ಆಲ್ಮೋಸ್ಟ್ ರಿಪೀಟ್ ಆಗ್ತಾ ಇದೆ, ಆದರೆ ದ ವೇ ಆಫ್ ಕ್ವಶನ್ಸ್ ಆರ್ ಆಸ್ಕಿಂಗ್ ಇಟ್ ಈಸ್ ಕ್ವೈಟ್ ಡಿಫರೆಂಟ್, ತುಂಬಾನೇ ಡಿಫರೆಂಟ್ ಆಗಿದೆ. ಇದು ಎರಡೂ ಕೂಡ ಸಿಂಪಥ್ಯಾಟಿಕ್ ಮತ್ತೆ ಪ್ಯಾರಾಸಿಂಪಥ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಬೋತ್ ಆರ್ ಯೂಶುವಲಿ ಕಮ್ಸ್ ಅಂಡರ್ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್. ಇದು ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ಗೆ ಎಕ್ಸಾಂಪಲ್ ಆಗಿರುತ್ತೆ, ಎಕ್ಸಾಂಪಲ್ ಅಲ್ಲ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಯೂಶುವಲ್ ಆಗಿ ಪ್ಯಾರಾಸಿಂಪಥ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಕಡಿಮೆ ಮಾಡುತ್ತೆ ಹೊರತು ಇನ್ಕ್ರೀಸ್ ಮಾಡಲ್ಲ. ಓಕೆ, ಹಾಗಾಗಿ ಹಾರ್ಟ್ ಬೀಟ್ ರೇಟ್ ಇನ್ಕ್ರೀಸ್ಡ್, ನೋಪ್. ಬೋತ್ ಹಾರ್ಟ್ ರೇಟ್ ಅಂಡ್ ಆಲ್ಸೋ ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸಸ್, ನೋಪ್. Heart beat rate decreases but the cardiac output increases, no. The right answer for this question is reduces both the heart rate and cardiac output. Option 1 is the right answer. Next question. The function of our visceral organs is controlled by. See, matte visceral organ bantu. We are talking about autonomic neural system. Total ಆಗಿ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ 3 to 4 questions autonomic neural system ಬಗ್ಗೆನೇ ಇದೆ. ಸೊ ಇಲ್ಲಿ ವಿಸರಲ್ ಆರ್ಗನ್ಸ್ ಅಂತ ಹೇಳಿದ್ರೆ ಇಂಟರ್ನಲ್ ಆರ್ಗನ್ಸ್ ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಪ್ರೀವಿಯಸ್ ಕ್ವಶನ್ ಅಲ್ಲೂ ಇದೇ ತರ ಆಪ್ಷನ್ ಇತ್ತು, ಇದೇ ತರ ಕ್ವಶನ್ ಇತ್ತು, ಬಟ್ ಇವಾಗ ರಿಪೀಟ್ ಆಗಿದೆ ಅಂತ ಅನ್ಸಿದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಫ್ಯೂ ಮೋರ್ ಟಾಪಿಕ್ಸ್ ಹಿಯರ್. ಈಗ ಸ್ವಲ್ಪ ಅದಕ್ಕೆ ಆಡ್ ಮಾಡ್ತಾ ಹೋಗೋಣ. ಏನದು? ಹಿಯರ್ ವಿಸರಲ್ ಆರ್ಗನ್ಸ್ ಆರ್ ಇಂಟರ್ನಲ್ ಆರ್ಗನ್ಸ್ ಆರ್ ಕಂಟ್ರೋಲ್ಡ್ ಬೈ sympathetic and parasympathetic neural system. These are the components of what? These are components, or you can say divisions of autonomic neural system. Idu autonomic neural system na divisions ಗಳಾಗಿರುತ್ತೆ. Again, the main function of the autonomic neural system is to controlling over the visceral organs. ಅಂದ್ರೆ ಸ್ಮೂತ್ ಮಸಲ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಕೊಟ್ಟಿರೋ ಪ್ರಕಾರ ದೇ ರಿಲೇ ಇನ್ಫಾರ್ಮೇಶನ್ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ದ smooth muscles. I can write here they relay information or carry information from central nervous system to smooth muscles. Smooth muscles ಗಳಿಗೆ ಅದು ಏನು ಮಾಡುತ್ತೆ? ಕ್ಯಾರಿ ಮಾಡುತ್ತೆ. ಸೊ ಸ್ಮೂತ್ ಮಸಲ್ಸ್ ಆರ್ ಇನ್ವಾಲೆಂಟ್ರಿ. ಸೊ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ ಅಂತ ಬಂದಾಗ ಯಾವಾಗಲೂ ಇನ್ವಾಲೆಂಟ್ರಿ ಸ್ಮೂತ್ ಮಸಲ್ಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಕ್ಯಾರಿ ಇನ್ಫಾರ್ಮೇಶನ್ ಅಂತ ಅರ್ಥ ಇಲ್ಲಿಗೆ. ಓಕೆ, ಸೊ ದ ರೈಟ್ ಆನ್ಸರ್ ವಿಸರಲ್ ಆರ್ಗನ್ಸ್ ಆರ್ ಕಂಟ್ರೋಲ್ಡ್ ಬೈ ಸಿಂಪಥ್ಯಾಟಿಕ್ ಅಂಡ್ ಪ್ಯಾರಾಸಿಂಪಥ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಕ್ಯಾರೀಸ್ ಇಂಪಲ್ಸಸ್ ಫ್ರಮ್. ದಿಸ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಆಟೋನಾಮಿಕ್ ಅಂಡ್ ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಸೊಮ್ಯಾಟಿಕ್ ಸೆಲ್ಸ್ ಅಂತ ಕೇಳಿರ್ತೀರಾ ನೀವು, ಓಕೆನಾ? ಅದೇ ರೀತಿ ಸೊಮ್ಯಾಟಿಕ್ ಅಂತ ಹೇಳಿದ್ರೆ ವಿಚ್ ಈಸ್ ಅಂಡರ್ ಅವರ್ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು. You can directly mention them as striated or skeletal muscles. ಇದನ್ನ skeletal muscles ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ striated muscles ಅಂತ ಹೇಳ್ಬೋದು. striated, striped muscles, striated muscles. ಪ್ರೀವಿಯಸ್ಲಿ ಹೇಳ್ತಾ ಇದ್ದೆ, ಇಫ್ ಇಟ್ ಈಸ್ ANS ಅದೇನಾದ್ರೂ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ ಆಗಿದ್ರೆ ದೇ ಕ್ಯಾರಿ ಇನ್ಫಾರ್ಮೇಶನ್ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಸ್ಮೂತ್ ಮಸಲ್ಸ್. ಅದು ಸ್ಮೂತ್ ಮಸಲ್ಸ್ಗಳಿಗೆ ಕ್ಯಾರಿ ಮಾಡುತ್ತೆ. ಸ್ಮೂತ್ ಮಸಲ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಇನ್ವಾಲೆಂಟರಿ. Likewise, if it is somatic neural system, I can write it as a SNS, somatic neural system agidre, that carry information from central nervous system to skeletal muscles. So skeletal muscles are nothing but voluntary muscles. Voluntary muscles ಗಳನ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಕ್ಯಾರಿ ಮಾಡುತ್ತೆ ಇನ್ಫಾರ್ಮೇಶನ್ ಅಂತ ಅರ್ಥ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಕ್ಯಾರಿ ಇಂಪಲ್ಸಸ್ ಫ್ರಮ್, ಎಲ್ಲಿಂದ ಅಂತ ಹೇಳಿದ್ದಾರೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಸ್ಕೆಲಿಟಲ್ ಮಸಲ್ ಇಸ್ ದ ರೈಟ್ ಆನ್ಸರ್. ಎಫೆಕ್ಟಾರ್ಸ್ ಟು ಕ್ರೇನಿಯಲ್ ನರ್ವ್ಸ್. ಎಫೆಕ್ಟಾರ್ ಇಂದ ಕ್ರೇನಿಯಲ್ ನರ್ವ್ಸ್ಗೆ ಕ್ಯಾರಿ ಆಗೋಲ್ಲ. ಕ್ರೇನಿಯಲ್ ನರ್ವ್ಸ್ ಇಂದ ಎಫೆಕ್ಟಾರ್ಗೆ ಕ್ಯಾರಿ ಮಾಡೋದು ಮೋಟಾರ್ ನ್ಯೂರಾನ್ಸ್ಗಳಾಗಿರುತ್ತೆ. ಎಫೆಕ್ಟಾರ್ಸ್ ಟು ಅಗೈನ್ ಎಫೆಕ್ಟಾರ್ ಅಂತ ಹೇಳಿದ್ರೆ ಮಸಲ್ಸ್, ಗ್ಲ್ಯಾಂಡ್, ವಾಟ್ ಎವರ್ ಇಟ್ ಇಸ್ ವಿಚ್ ಇಸ್ ಶೋಯಿಂಗ್ ದ ವಿಸಿಬಲ್ ರೆಸ್ಪಾನ್ಸಸ್ ಅಂತ ಅರ್ಥ. ಎಫೆಕ್ಟಾರ್ಸ್ ಟು ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಅಲ್ಲ, ಕ್ರೇನಿಯಲ್ ನರ್ವ್ಸ್ ಟು ಎಫೆಕ್ಟಾರ್. ಇದನ್ನ ಕ್ಯಾರಿ ಮಾಡೋದು ಯೂಶುವಲ್ ಆಗಿ ಮೋಟಾರ್ ನ್ಯೂರಾನ್ಸ್ಗಳಾಗಿರುತ್ತೆ.
ಸೊ ಎನಿಹೌ ಇವೆರಡೂ ಕೂಡ ಯಾವುದೇ ರೀತಿಯ ಅಫೆರೆಂಟ್ ಅಂಡ್ ಡಿಫೆರೆಂಟ್ ನರ್ವ್ ಫೈಬರ್ಸ್ ಅಥವಾ ಕ್ರೇನಿಯಲ್ ಮತ್ತು ಸ್ಪೈನಲ್ ನರ್ವ್ಸ್ ಬರುತ್ತಲ್ಲ, ಅವು ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ನ ಪಾರ್ಟ್ಸ್ಗಳಾಗಿರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ ಅಲ್ಲೇ ಸೊಮ್ಯಾಟಿಕ್ ಮತ್ತು ಆಟೋನಾಮಿಕ್ ಅನ್ನ ಕೊಟ್ಟಿದ್ದಾರೆ, ಬಟ್ ಯು ಕ್ಯಾನ್ ರೈಟ್ ಇಟ್, ರಿಮೆಂಬರ್ ಆಸ್ ಇಟ್ ಇಸ್, ಹಾಗೆ ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ we have to go through every options now. Sympathetic neural system is also known as craniosacral division of autonomous neural system. Sympathetic neural system ಅನ್ನ craniosacral division ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಒಂದು ಡಿಫಿಷಿಯನ್ಸಿ, ಅವ್ರು ಕೇಳಿರೋದು ಇನ್ಕರೆಕ್ಟ್ ಯಾವುದು ಅಂತ. ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಕ್ಯಾನ್ ಕಾಸ್ ನೈಟ್ ಬ್ಲೈಂಡ್ನೆಸ್. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ವಿಟಮಿನ್ ಎ ಡೆಫಿಷಿಯನ್ಸಿ ಆದರೆ ನೈಟ್ ಬ್ಲೈಂಡ್ನೆಸ್ ಆಗುತ್ತೆ. ಯಾಕೆಂದರೆ ವಿಟಮಿನ್ ಎ ಬೀಟಾ ಕ್ಯಾರೋಟಿನ್ ದಟ್ ಈಸ್ ರಿಲೇಟೆಡ್ ಟು ರೊಡ್ಹಾಪ್ಸಿನ್, ರಾಡ್ಸ್ ಅಂಡ್ ಕಾನ್ಸ್ ಏನಿರುತ್ತೆ ಐಯಲ್ಲಿ ಅದು. ಸೊ ಯಾವಾಗ ಅದು ಕಡಿಮೆ ಆಗುತ್ತೋ ವಿ ಆರ್ ನಾಟ್ ಏಬಲ್ ಟು ಸಿ ದ ಥಿಂಗ್ಸ್ ಇನ್ ಡಿಮ್ ಲೈಟ್. ನೈಟಲ್ಲೇ ಕಾಣಬೇಕು ಅಂತ ಏನಿಲ್ಲ, ಡಿಮ್ ಲೈಟ್ ಇದ್ದು ಮಾರ್ನಿಂಗಲ್ಲಿ ಆವಾಗಲೂ ಕೂಡ ಕಾಣಿಸಿಲ್ಲ ಅಂದರೆ ಅದು ಕೂಡ ನೈಟ್ ಬ್ಲೈಂಡ್ನೆಸ್. ಸೊ ನೈಟ್ ಬ್ಲೈಂಡ್ನೆಸ್ ಈಸ್ ಕಾಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ. ಎಸ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಹಾಗಾಗಿ ಇದು ನಮ್ಮ ರೈಟ್ ಆನ್ಸರ್ ಅಲ್ಲ. ಮ್ಯಾಲಿಯಸ್ ಇಸ್ ದ ಲಾರ್ಜೆಸ್ಟ್ ಇಯರ್ ಆಸಿಕಲ್. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹೀಗೆ ಈ ವರ್ಷ ಏನಾದರೂ ಈ ಥರ ಕ್ವಶನ್ಗಳನ್ನ ಕೇಳಿದ್ರೆ ದೇ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಮ್ಯಾಲಿಯಸ್ ಇಸ್ ದ ಲಾರ್ಜೆಸ್ಟ್ ಇಯರ್ ಆಸಿಕಲ್, ಈ ಒಂದು ಆಪ್ಷನ್ ಇರೋದಿಲ್ಲ. ದ ರೀಸನ್ ಇಸ್ ಆ ಪೋರ್ಷನ್ ರಿಮೂವ್ ಆಗಿದೆ ಅಲ್ವಾ ಸಿಲೆಬಸ್ಸಿಂದ. ಇದ್ರ ಬದಲಿಗೆ ಬೇರೆ ಯಾವುದಾದ್ರೂ ರಿಲೇಟೆಡ್ ಬ್ರೈನ್ ಪಾರ್ಟ್ಸ್ಗಳು ಇಲ್ಲ ಅಂತ ಹೇಳಿದ್ರೆ ನ್ಯೂರಲ್ ಸಿಸ್ಟಮ್ದು ಪಾರ್ಟ್ಸ್ಗಳ ಬಗ್ಗೆ ಕೇಳಬಹುದು. ಬಟ್ ಮ್ಯಾಲಿಯಸ್ ಇಸ್ ದ ಲಾರ್ಜೆಸ್ಟ್ ಇಯರ್ ಆಸಿಕಲ್. ಇಯರ್ ಆಸಿಕಲ್ಸ್ ಆರ್ ಆಫ್ 3, 3 ಥರ ಇರುತ್ತೆ: ಮ್ಯಾಲಿಯಸ್, ಇಂಕಸ್, ಸ್ಟೇಪ್. ದ ಸ್ಮಾಲೆಸ್ಟ್ ಒನ್ ಇಸ್ ದ ಸ್ಟೇಪ್ ಆರ್ ಸ್ಟಿರಪ್. ಅಡಿಗಲ್ಲು ಮೂಳೆ, ಅದು ರೀಕಾಪ್ ಮೂಳೆ ಅಂತ ಹೇಳ್ತೀವಿ. ಅಡಿಗಲ್ಲು, ಸುತ್ತಿಗೆ, ರೀಕಾಪ್ ಅಂತ ಕನ್ನಡದಲ್ಲಿ ಬರುತ್ತೆ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ರೈಟ್ ನಾವು, ಬಿಕಾಸ್ ನೀವು ಕನ್ನಡದಲ್ಲಿ ಓದಿದ್ದಿದ್ರೆ ನೆನ್ಪಿಟ್ಕೋಬೋದಿತ್ತು. ಬಟ್ ಇವಾಗ ಮ್ಯಾಲಿಯಸ್, ಇಂಕಸ್, ಸ್ಟೇಪ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ದಟ್ ಇಸ್ ದ ಲಾರ್ಜೆಸ್ಟ್ ಒನ್, ಕರೆಕ್ಟ್ ಆಗಿದೆ. ಮೈಲಿನೇಟೆಡ್ ನರ್ವ್ ಫೈಬರ್ಸ್ ಈಸ್ ಕಾಮನ್ಲಿ ಫೌಂಡ್ ಇನ್ ಆಟೋನಾಮಸ್ ಆ್ಯಂಡ್ ದ ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ನಿಮ್ಮ ಈ ನ್ಯೂರಾನ್ ಡಯಾಗ್ರಾಮ್ನ ಪಕ್ಕದಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ವೇರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂರಾನ್ಸ್: ಯೂನಿಪೋಲಾರ್, ಮಲ್ಟಿಪೋಲಾರ್, ಬೈಪೋಲಾರ್. ಅದಾದಮೇಲೆ ಮೈಲಿನೇಟೆಡ್, ನಾನ್ ಮೈಲಿನೇಟೆಡ್ ಆರ್ ಅನ್ಮೈಲಿನೇಟೆಡ್ ನ್ಯೂರಾನ್ಸ್ ಅಂತ ಬಂದಾಗ ಕೊನೆ 2 ಲೈನ್ಗಳಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡ್ತೀರಾ. ಓಕೆ, ನ್ಯೂರಾನ್ ಪಕ್ಕದಲ್ಲಿ ಆ ಪ್ಯಾರಾಗ್ರಾಫ್ನ ಕೊನೆ 2 ಲೈನ್ಗಳಲ್ಲಿ ಇದಿದೆ. ಸೊ ಇವು 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಬಟ್ ಸಿಂಪಥೆಟಿಕ್ ನ್ಯೂರಲ್ ಸಿಸ್ಟಮ್ ಈಸ್ ಆಲ್ಸೋ ನೋನ್ ಆಸ್ ಕ್ರೇನಿಯೋಸ್ಯಾಕ್ರಲ್ ಡಿವಿಷನ್ ಅಲ್ಲ ಇದು. ಹಾಗಿದ್ರೆ ಏನಂತಾರೆ ಹೇಳ್ತಾರೆ ಇದನ್ನ? ಸೊ ಯೂಶುವಲ್ ಆಗಿ ಥೊರಾಸಿಕ್ ರೀಜನಲ್ಲಿ ಇರುತ್ತೆ ಇದು. ಓಕೆ, ಸೊ ಥೊರಾಸಿಕ್ ರೀಜನಲ್ಲಿ ಇರೋದ್ರಿಂದ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಥೊರಾಸಿಕ್ ರೀಜನ್ ಆರ್ ಇಟ್ ಮೇ ಬಿ ಥೊರಾಸಿಕ್ ವರ್ಟಿಬ್ರಲ್ ರೀಜನ್ ಅಂತ ಹೇಳ್ತೀವಿ. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಗ್ರೂಪ್ ಆಫ್ sympathetic neurons are present in the thoracic region, not in the brain region. Cranium, brain ಆಗ್ಬಿಡುತ್ತೆ. So this is the incorrect one. Hence we can choose the option A as a right answer. Next question. Which of the following is incorrect again for resting axonal membrane? Resting axonal membrane related ಆಗಿ ಯಾವ ಸ್ಟೇಟ್ಮೆಂಟು ಇನ್ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. Comparatively more permeable to potassium. Resting membrane, resting state ಅಲ್ಲಿ ಯೂಶುವಲ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಕಂಪ್ಯಾರಿಟಿವ್ಲಿ ಮೋರ್ ಪರ್ಮಿಯಬಲ್ ಟು ಪೊಟ್ಯಾಷಿಯಂ ಅಂತ ಹೇಳಿ. ಕರೆಕ್ಟ್ ಆಗಿದೆಯಾ? ಎಸ್, ಇಟ್ ಈಸ್ ಕರೆಕ್ಟ್. ಮೋರ್ ಪರ್ಮಿಯಬಲ್ ಟು ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಈಸ್ ಏಬಲ್ ಟು ಮೂವ್ ಇನ್ಸೈಡ್ ದ ಆಕ್ಸೋಪ್ಲಾಸಮ್, ಮೂವ್ ಆಗಬಹುದು. ನಿಯರ್ಲಿ ಇಂಪರ್ಮಿಯಬಲ್ ಟು ಸೋಡಿಯಂ ಅಂದರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ನಮ್ಮ ರೈಟ್ ಆನ್ಸರ್ ಅಲ್ಲ. ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಬಟ್ ಆ್ಯಕ್ಚುಲಿ ಅವ್ರು ಕೇಳಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ನಮ್ಮ ಆನ್ಸರ್ ಅಲ್ಲ ಇದು. ನಿಯರ್ಲಿ ಇಂಪರ್ಮಿಯಬಲ್ ದ ಮೆಂಬ್ರೇನ್ಸ್ ಆಫ್ ಆಕ್ಸಾನ್ ಡ್ಯೂರಿಂಗ್ ರೆಸ್ಟಿಂಗ್ ಸ್ಟೇಟ್, ರೆಸ್ಟಲ್ಲಿ ಇದ್ದಾಗ ದೇ ಆರ್ ನಿಯರ್ಲಿ ಇಂಪರ್ಮಿಯಬಲ್ ಟು ಸೋಡಿಯಂ. ಇದು ಏನಾಗಿದೆ? ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ನಮ್ಮ ರೈಟ್ ಆನ್ಸರ್ ಅಲ್ಲ. ಕಂಪ್ಯಾರಿಟಿವ್ಲಿ ಮೋರ್ ಪರ್ಮಿಯಬಲ್ ಟು ಸೋಡಿಯಂ ಅಯಾನ್. ನೋಡಿ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ನಾನು ಹೇಳಿದ್ಮೇಲೆ, ಅಂದರೆ ನಿಯರ್ಲಿ ಇಂಪರ್ಮಿಯಬಲ್ ಟು ಸೋಡಿಯಂ, ಸೋಡಿಯಂ ಒಳಗಡೆಗೆ ಅಲೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂದಮೇಲೆ
ಕಂಪ್ಯಾರಿಟಿವ್ಲಿ ಮೋರ್ ಪರ್ಮಿಯಬಲ್ ಟು ಸೋಡಿಯಂ ಅಂತ ಇನ್ನೊಂದು ಪಾಯಿಂಟ್ ಇದೆ ಅಪೋಸಿಟ್ ಆಗಿ. ಸೊ ದಿಸ್ ಈಸ್ ಇನ್ಕರೆಕ್ಟ್ ಒನ್. ಅಂದರೆ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ನಮ್ಮ ರೈಟ್ ಆನ್ಸರ್ ಆಗಿದೆ. ಸೊ ಲೆಟ್ಸ್ ಕನ್ಸಿಡರ್ ಹಿಯರ್ ಇಟ್ ಈಸ್ ಎ ರೆಸ್ಟಿಂಗ್ ಪೊಟೆನ್ಷಿಯಲ್. ರೆಸ್ಟಿಂಗ್ ಸ್ಟೇಟ್ ಅಂತ ತಿಳ್ಕೊಳ್ಳೋಣ. ರೆಸ್ಟಿಂಗ್ ಸ್ಟೇಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಮೇ ಎಂಟರ್, ಒಳಗಡೆಗೆ ಹೋಗ್ಬೋದು, ಬಿಕಾಸ್ ದಿಸ್ ಮೆಂಬ್ರೇನ್ ಇಸ್ ಪರ್ಮಿಯಬಲ್ ಟು ಪೊಟ್ಯಾಷಿಯಂ, ಇಂಪರ್ಮಿಯಬಲ್ ಟು ಸೋಡಿಯಂ, ಕಂಪ್ಯಾರಿಟಿವ್ಲಿ ನಾಟ್ ಪರ್ಮಿಯಬಲ್. ಪರ್ಮಿಯಬಲ್ ಅಂತ ಹೇಳಿದ್ರೆ ಹ್ಯಾವ್ ಪರ್ಮಿಷನ್ ಟು ಎಂಟರ್, ಇಟ್ ಈಸ್ ಅಲೋವ್ಡ್ ಟು ಎಂಟರ್ ಅಂತ ಅರ್ಥ. ಓಕೆ, ಸೊ ಅಲ್ಲಿಗೆ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಹ್ಯಾನ್ಸ್ ಇಟ್ ಇಸ್ ಅವರ್ ರೈಟ್ ಆನ್ಸರ್. ಇಂಪರ್ಮಿಯಬಲ್ ಟು ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದ ಎಕ್ಸೋಪ್ಲಾಸಮ್. ಎಸ್, even though, right, what are these negatively charged particles are present within the cell, they also can't move outside, ಹೊರಗಡೆ ಹೋಗಲ್ಲ. ಯಾಕೆಂದ್ರೆ these membranes are impermeable to negatively charged proteins. ಸೊ ಯಾವಾಗ ಪೊಟ್ಯಾಷಿಯಂ ಒಳಗಡೆ ಬರುತ್ತೋ ಪರ್ಮಿಯಬಲ್ ಆಗಿರೋದ್ರಿಂದ, ಸೊ ಪ್ರೋಟೀನ್ಸ್ಗಳಿಗೆ ಇಂಪರ್ಮಿಯಬಲ್ ಆಗಿರೋದ್ರಿಂದ ಹೊರಗಡೆ ಹೋಗೋದಕ್ಕೆ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ. ಸೊ ದೆನ್ ದಟ್ ಈಸ್ ಕಾಸಿಂಗ್ ದ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೋರ್ ಇನ್ಸೈಡ್ ದ exoplasm. So right answer is option C. It is a incorrect statement, hence it is our right answer. Which of the following events restores the axonal membrane resting potential at the site of excitation? At the site of excitation ಅಲ್ಲಿ ಯಾವ ಈವೆಂಟು ರಿಸ್ಟೋರ್ ದ ಎಕ್ಸೋನಲ್ ಮೆಂಬ್ರೇನ್ ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ಕೇಳ್ತಾ ಇದ್ದಾರೆ. ಯಾವ್ದಿರ್ಬೋದು ನೋಡೋಣ ಈಗ. ಡಿಫ್ಯೂಷನ್ ಆಫ್ ಪೊಟ್ಯಾಷಿಯಂ ಔಟ್ಸೈಡ್ ದ ಮೆಂಬ್ರೇನ್. ಔಟ್ಸೈಡ್ ದ ಮೆಂಬ್ರೇನ್, ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ಇನ್ನೊಂದು ಡಿಫ್ಯೂಷನ್ ಆಫ್ ಸೋಡಿಯಂ ಔಟ್ಸೈಡ್ ದ ಮೆಂಬ್ರೇನ್, ಡಿಫ್ಯೂಷನ್ ಆಫ್ ಸೋಡಿಯಂ ಇನ್ಸೈಡ್ ದ ಮೆಂಬ್ರೇನ್, ಡಿಫ್ಯೂಷನ್ ಆಫ್ ಪೊಟ್ಯಾಷಿಯಂ ಇನ್ಸೈಡ್ ದ ಮೆಂಬ್ರೇನ್. ನೋಡಿ ಇಲ್ಲಿ, ಇಲ್ಲೂ ಪೊಟ್ಯಾಷಿಯಂ ಇದೆ, ಬಟ್ ಇಲ್ಲಿ ಔಟ್ಸೈಡ್ ಇದೆ, ಇಲ್ಲಿ ಇನ್ಸೈಡ್ ಇದೆ. ಎರಡು ಕಡೆನೂ ಕೂಡ ಸೋಡಿಯಂ ಇದೆ, ಒಂದು ಕಡೆ ಔಟ್ಸೈಡ್ ಇದೆ, ಇನ್ನೊಂದು ಕಡೆ ಇನ್ಸೈಡ್ ಇದೆ. ಸೊ ನೌ ಯು ಕ್ಯಾನ್ ಸೇ ಡಿಫ್ಯೂಷನ್ ಆಫ್ ಪೊಟ್ಯಾಷಿಯಂ ಔಟ್ಸೈಡ್ ದ ಮೆಂಬ್ರೇನ್ ಇಸ್ ದ ರೈಟ್ ಆನ್ಸರ್. ವೈ? ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ರಿಸ್ಟೋರ್ ಆಗ್ಬೇಕು. ಇವಾಗ ರಿಸ್ಟೋರ್ ಆಗಬೇಕು ಅಂತ ಹೇಳಿದ್ರೆ ದ ಪೊಟ್ಯಾಷಿಯಂ ಹ್ಯಾಸ್ ಟು ಮೂವ್ ಔಟ್. ಇಟ್ ಇಸ್ ಕಾಮನ್ಲಿ ಕಾಲ್ಡ್ ಎಫ್ಲಕ್ಸ್ ಆಫ್ ಪೊಟ್ಯಾಷಿಯಂ ಅಂತ ಹೇಳ್ತೀವಿ. ಎಫ್ಲಕ್ಸ್ ಹೊರಗಡೆ ಹೋಗೋದು, ಇನ್ಫ್ಲಕ್ಸ್ ಇಸ್ ಡಿಫ್ರೆಂಟ್, ಒಳಗಡೆ ಬರೋದು ಸೋಡಿಯಂ ಆಗಿರುತ್ತೆ. ಬಟ್ ಇವಾಗ ಡಿಫ್ಯೂಷನ್ ಆಫ್ ಪೊಟ್ಯಾಷಿಯಂ ಔಟ್ಸೈಡ್ ದ ಮೆಂಬ್ರೇನ್ ಹೋದಾಗ ಏನಾಗುತ್ತೆ ಅಂದರೆ, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ದಟ್ ರೀಸ್ಟೋರ್ಸ್. ವಿ ಆರ್ ಟಾಕಿಂಗ್ ಅಬೌಟ್ ಅ ರೀಪೋಲರೈಸೇಷನ್ ಆಗಿರೋದನ್ನ ರೀಸ್ಟೋರ್ ಮಾಡ್ತಾ ಇದೆ. ಅಂದರೆ ಫಸ್ಟು ಪೋಲರೈಸೇಷನ್, ನೆಕ್ಸ್ಟು ಡಿಪೋಲರೈಸೇಷನ್ ಆಗುತ್ತೆ. ನೌ ಇಟ್ ಹ್ಯಾಸ್ ಟು ರೀಪೋಲರೈಸ್, ಮತ್ತೆ ರೀಪೋಲರೈಸ್ ಆಗಬೇಕು. ಅದಕ್ಕೆ ಸಹಾಯ ಮಾಡೋದು ಡಿಫ್ಯೂಷನ್ ಆಫ್ ಪೊಟ್ಯಾಷಿಯಂ ಔಟ್ಸೈಡ್ ದ ಮೆಂಬ್ರೇನ್, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. The ionic gradients across the resting axonal membrane are maintained by transporting. ಈಗ ರೆಸ್ಟಿಂಗ್ ಆಕ್ಷನ್ ಪೊಟೆನ್ಷಿಯಲ್ ಏನಿದೆ ಅದನ್ನು ಜಸ್ಟ್ ರೆಸ್ಟಿಂಗ್ ಮೆಂಬ್ರೇನ್ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಅಯಾನ್ಸ್ಗಳಿದೆ. ಔಟ್ಸೈಡ್ ದ ಎಕ್ಸೋಪ್ಲಾಸಮ್ ಇಟ್ ಇಸ್ ಕಂಪ್ಲೀಟ್ಲಿ ಪಾಸಿಟಿವ್, ಇನ್ಸೈಡ್ ಇಟ್ ಇಸ್ ಕಂಪ್ಲೀಟ್ಲಿ ನೆಗೆಟಿವ್. ಯಾಕೆಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಒಳಭಾಗದಲ್ಲಿ ಇದೆ ಅಂತ ಅರ್ಥ. ಸೊ ಇವಾಗ ಇದನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಮೇಂಟೈನ್ಡ್ ಬೈ ಟ್ರಾನ್ಸ್ಪೋರ್ಟಿಂಗ್ ವಾಟ್? ಯಾವುದು ಟ್ರಾನ್ಸ್ಪೋರ್ಟ್ ಆದರೆ ಈ ಥರ ಆಗುತ್ತೆ. ಈಸಿಯಾಗಿ ನೆನಪಿಟ್ಕೊಬಹುದು. ಹೇಗೆ ಅಂತ ಹೇಳಿದ್ರೆ, ಹೊರಭಾಗದಲ್ಲಿ ಔಟ್ಸೈಡ್ ದ ಎಕ್ಸೋಪ್ಲಾಸಮ್ ಸೋಡಿಯಂ ಇದೆ, ಅಂದರೆ ಒಳಭಾಗದಲ್ಲಿ ಏನಿರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ಗಳಿರುತ್ತೆ. ಓಕೆ, ಸೊ ಜಸ್ಟ್ ಟು ಮೇಂಟೈನ್ ದ ರೆಸ್ಟಿಂಗ್ ಆಕ್ಸೋನಲ್ ಮೆಂಬ್ರೇನ್, ಆ ಒಂದು ಗ್ರೇಡಿಯಂಟನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸೋಡಿಯಂ ಹ್ಯಾಸ್ ಟು ಮೂವ್ ಔಟ್, ಹೊರಗಡೆಗೆ ಜಾಸ್ತಿ ಹೋಗ್ಬೇಕಲ್ವಾ. ಸೊ ಅಂದರೆ ಸೋಡಿಯಂ ಟು ಸೋಡಿಯಂ ಇನ್ವರ್ಡ್ಸ್ ಅಲ್ಲ, ಆ್ಯಂಡ್ ನಾಟ್ ದ ಪೊಟ್ಯಾಷಿಯಂ ಇಸ್ ಮೂವಿಂಗ್ ಇನ್ ಟು ದ ಸೆಲ್, ಅಂದರೆ ಔಟ್ಸೈಡ್ ದ ಸೆಲ್ ಅಲ್ಲ. ಸೊ ಯು ಕ್ಯಾನ್ ಸೇ 3 ಸೋಡಿಯಂ ಔಟ್ವರ್ಡ್. ಎಸ್, ಸೊ ಇಲ್ಲಿ ಸೋಡಿಯಂ ಏನಾಗುತ್ತೆ, ಹೊರಗಡೆಗೆ ಮೂವ್ ಆಗುತ್ತೆ, ಎಫ್ಲಕ್ಸ್ ಅಂತ ಹೇಳ್ತೀವಿ ಇಲ್ಲಿ. ಸೊ ಅದೇ ರೀತಿಯಲ್ಲಿ 2 ಪೊಟ್ಯಾಷಿಯಂ ಇನ್ ಟು ದ ಸೆಲ್ ಇಸ್ ದ ರೈಟ್ ಆನ್ಸರ್. ಯು ಹ್ಯಾವ್ ಟು ರಿಮೆಂಬರ್ 3 ಸೋಡಿಯಂ ಔಟ್ವರ್ಡ್, ಔಟ್ ಆಫ್ ದ ಸೆಲ್, 2 potassium into the cell, ಒಳಗಡೆಗೆ ಬರೋದು. ಸೊ ಆ್ಯಂಡ್ ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ gradient, ionic gradient across the resting axonal membrane. Option B is the right answer. Again ಇಲ್ಲಿ ಇವೆರಡಕ್ಕೂ ಸಿಮಿಲಾರಿಟಿ ಇದೆ, ಬಟ್ ಇಲ್ಲಿ ಇನ್ವರ್ಡ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್. Jumping of the action potential at the node of Renweier is known as. ಈಗ ಆಕ್ಷನ್ ಪೊಟೆನ್ಷಿಯಲ್
ನೋಡ್ ಆಫ್ ರ್ಯಾನ್ವಿಯರ್ ಅಲ್ಲಿ ಒಂದರಿಂದ ಒಂದಕ್ಕೆ ಜಂಪ್ ಆಗ್ತಿದೆ ಅಂತ ಹೇಳಿದ್ರೆ ವಿ ನೋ ದಟ್ ಕನ್ಸಿಡರಿಂಗ್ ದಿಸ್ ಇಸ್ ದ axonal or axon is covered by Schwann cells, right? These are called Schwann cells and forming a myelin sheath, and this is the node of Ranvier. Node of Ranvier ಇಲ್ಲಿದೆ. ಇವಾಗ ಜಂಪಿಂಗ್ ಆಫ್ ದ ಆಕ್ಷನ್ ಪೊಟೆನ್ಷಿಯಲ್ ಇಲ್ಲಿಂದ ಇಲ್ಲಿಗೆ ಈ ತರ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ಈಸ್ ನೋನ್ ಆಸ್ ವಾಟ್? That is called saltatory conduction, not the neurotransmission or recovery phase, active phase. The right answer is option A, saltatory conduction. Jumping of the action potential at the nodes of Ranvier is known as saltatory conduction. Next question. During conduction of nerve impulse, when stimulus is applied, ಯಾವಾಗ ಸ್ಟಿಮ್ಯುಲಸ್ ಅಪ್ಲೈ ಆಗುತ್ತೋ ಅವಾಗ, ಓಕೆ, ವೆನ್ ಸ್ಟಿಮ್ಯುಲಸ್ ಇಸ್ ಅಪ್ಲೈಡ್ ಅಂತ ಹೇಳಿದ್ರೆ ಯಾವುದೋ ಒಂದು ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕು. ಇವಾಗ ವೆನ್ ಸ್ಟಿಮ್ಯುಲಸ್ ಇಸ್ ಅಪ್ಲೈಡ್ ವಾಟ್ ವಿಲ್ ಹ್ಯಾಪನ್? ಸೋಡಿಯಂ ಮೂವ್ಸ್ ಔಟ್ ಆಫ್ ಎಕ್ಸೋಪ್ಲಾಸಮ್. ಆಕ್ಚುಲಿ ಹೊರಭಾಗದಲ್ಲಿ ಆಲ್ರೆಡಿ ಸೋಡಿಯಂ ಇದೆ, ಒಳಭಾಗದಿಂದ ಹೊರಗಡೆಗೆ ಹೋಗೋದಿಲ್ಲ. ಸೋಡಿಯಂ ಮೂವ್ಸ್ ಇನ್ ಟು ಎಕ್ಸೋಪ್ಲಾಸಮ್ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಕಾಲ್ಡ್ ಇನ್ಫ್ಲಕ್ಸ್ ಆಫ್ ಸೋಡಿಯಂ. ಇಲ್ಲಿ ಸೋಡಿಯಂ ಒಳಗಡೆಗೆ ಮೂವ್ ಆಗ್ತಾ ಇದೆ ಬಿಕಾಸ್ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಫ್ರಮ್ ಪೋಲರೈಸ್ಡ್ ಟು ಡಿಪೋಲರೈಸೇಷನ್. ಇಲ್ಲಿ ಕೆಲವು ವರ್ಡ್ಗಳ ಅರ್ಥ ಮಾಡ್ಕೊಳ್ಳಿ. ಒಂದು ಪೋಲರೈಸ್ಡ್ ಅಂಡ್ ಸೆಕೆಂಡ್ ಒನ್ ಈಸ್ ಡಿಪೋಲರೈಸ್ಡ್ ಅಂಡ್ ಥರ್ಡ್ ಒನ್ ಈಸ್ repolarized. When the neuron is not conducting any impulses, when it is not transmitting any impulses, so that is polarized, resting membrane or state anta heltivi. When the stimulus is applied over any other site A, site B anta kodirtare text book inalli, apply ಆದಾಗ ಏನಾಗುತ್ತೆ? ಸೊ ಯೂಶುವಲ್ ಆಗಿ that becomes permeable to sodium. ಸೊ ಅದಕ್ಕೆ ಸೋಡಿಯಂ ಮೂವ್ಸ್ ಇನ್ ಟು ದ ಎಕ್ಸೋಪ್ಲಾಸಮ್, ಒಳಗಡೆಗೆ ಮೂವ್ ಆಗುತ್ತೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಅಯಾನಿಕ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಚೇಂಜ್ ಆಗಬೇಕು ಇವಾಗ. ಸೊ ಇನ್ಫ್ಲಕ್ಸ್ ಆಫ್ ಸೋಡಿಯಂ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪೊಟ್ಯಾಷಿಯಂ ಮೂವ್ ಇನ್ ಟು ದ ಎಕ್ಸೋಪ್ಲಾಸಮ್, ಇಟ್ ಇಸ್ ಆಲ್ರೆಡಿ ದೇರ್. ಕ್ಯಾಲ್ಸಿಯಂ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್ ಜನರೇಷನ್ ಅಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್. ಸೊ ರೈಟ್ ಆನ್ಸರ್ ಅದು ಕೊನೆಯಲ್ಲಿ. ಕ್ಯಾಲ್ಸಿಯಂ ತುಂಬ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಚಾನಲ್, ಕ್ಯಾಲ್ಸಿಯಂ ಅಯಾನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾರಿ ದ ಇನ್ಫಾರ್ಮೇಷನ್, ಟು ಕ್ಯಾರಿ ಔಟ್ ದ ಸಿನಾಪ್ಟಿಕ್ ರಿಯಾಕ್ಷನ್ಸ್ ಅಟ್ ದ ಎಂಡ್ ಆಫ್ ದ ಜಂಕ್ಷನ್, ಬಟ್ ನಾಟ್ ನೌ. ಸೊ ಅಲ್ಲಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, ಸೋಡಿಯಂ ಮೂವ್ಸ್ ಇನ್ ಟು ದ ಎಕ್ಸೋಪ್ಲಾಸಮ್. ದಟ್ ಈಸ್ ಕಾಲ್ಡ್ ಇನ್ಫ್ಲಕ್ಸ್ ಆಫ್ ಸೋಡಿಯಂ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಸೆಲ್ಸ್ ಫ್ರಾಮ್ ಮೈಲಿನ್ ಶೀತ್ ಅರೌಂಡ್ ದ ಆಕ್ಸಾನ್? ಯಾವ ಸೆಲ್ಸ್ಗಳು ಆಕ್ಸಾನ್ನ ಸುತ್ತ ಮೈಲಿನ್ ಶೀತ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಕ್ವಶನ್ ಇದೆ ಇಲ್ಲಿ. ಓಕೆ, ಕನ್ಸಿಡರಿಂಗ್ ದೇರ್ ಆರ್ ಯೂಶುವಲ್ ಆಗಿ ಡಿಫ್ರೆಂಟ್ ಪಾರ್ಟ್ಸ್ ಅಂತ ಕೇಳಿದಾಗ ನ್ಯೂರಾನ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಬರಿತೀವಿ? ಡೆಂಡ್ರೈಟ್ಸ್ ಇರುತ್ತೆ, ನಂಬರ್ ಆಫ್ ಬ್ರಾಂಚಸ್, ರೈಟ್? ಸೊ ದೀಸ್ ಆರ್ ದ ಡೆಂಡ್ರೈಟ್ಸ್. ಸೊ ಅದಾದ್ಮೇಲೆ ಇಲ್ಲೊಂದು ಸೈಟಾನ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಸೈಟಾನ್. ಅಂಡ್ ಹಿಯರ್ ಈಸ್ ಅನ್ ಆಕ್ಸಾನ್. ಆಕ್ಸಾನ್ ಇಸ್ ಕವರ್ಡ್ ಬೈ ಮೆನಿ ಗ್ಲಯಲ್ ಸೆಲ್ಸ್. ಗ್ಲಯಲ್ ಸೆಲ್ಸ್ಗಳಿಂದ ಏನಾಗಿರುತ್ತೆ? ಕವರ್ ಆಗಿರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಶ್ವಾನ್ ಸೆಲ್ಸ್. ಪ್ರೀವಿಯಸ್ ಸ್ಲೈಡ್ ಅಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ ಶ್ವಾನ್ ಸೆಲ್ಸ್ ಅಂತ. ನೆಕ್ಸ್ಟ್, ದಟ್ ಫಾರ್ಮ್ಸ್ ಮೈಲಿನ್ ಶೀತ್ ಇನ್ ಸಮ್ ಆಫ್ ನ್ಯೂರಾನ್. ಏನಾದರೂ ಕೂಡ ಆ ಶ್ವಾನ್ ಸೆಲ್ಸ್ಗಳು ಮೈಲಿನ್ ಶೀತ್ ಅನ್ನು ಫಾರ್ಮ್ ಮಾಡಿದ್ರೆ ಅದಕ್ಕೆ ಮೈಲಿನೇಟೆಡ್ ಅಂತ ಹೇಳ್ತೀವಿ. ಸೊ ಸೆಲ್ಸ್ ವಿಚ್ ಫಾರ್ಮ್ಸ್ ದ ಮೈಲಿನ್ ಶೀತ್ ಅರೌಂಡ್ ದ ಆಕ್ಸಾನ್ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಶ್ವಾನ್ ಸೆಲ್ಸ್. ನ್ಯೂರೋಗ್ಲಿಯಲ್ ಸೆಲ್ಸ್, ನ್ಯೂರಾನ್, ಶ್ವಾನ್ ಸೆಲ್ಸ್, ಆಸ್ಟ್ರೋಸೈಟ್ಸ್. ಆಪ್ಷನ್ C is the right answer. Which of the following statement is correct for node of Ranvier of nerve? So node of Ranvier ಗೆ ಸಂಬಂಧಪಟ್ಟ ಹಾಗೆ ಯಾವುದು ಕರೆಕ್ಟ್ ಆಗಿದೆ ನ್ಯೂರಾನ್ ನಲ್ಲಿ ಅಂತ ಕೇಳಿದ್ದಾರೆ. So considering these are the Schwann cells present over the axon, there is a gap or junction between them, that is called node of Ranvier. That is the node of Ranvier. Okay. ಸೊ ಇವಾಗ ಯಾವುದು ಕರೆಕ್ಟ್ ಆಗಿದೆ? ವೈ ಅಂಡ್ ಹೌ ಇಟ್ ಇಸ್ ಫಾರ್ಮ್ಡ್, ಹೇಗೆ ಫಾರ್ಮ್ ಆಯಿತು? ನ್ಯೂರೋಲೆಮ್ಮಾ ಈಸ್ ಡಿಸ್ಕಂಟಿನ್ಯೂಡ್, ಮೈಲಿನ್ ಶೀತ್ ಈಸ್ ಡಿಸ್ಕಂಟಿನ್ಯೂಡ್. ನ್ಯೂರೋಲೆಮ್ಮಾ, ದಟ್ ಈಸ್ ದ ಮೆಂಬ್ರೇನ್ ಆಫ್ ದ ನ್ಯೂರಾನ್,
ಅದು ಡಿಸ್ಕಂಟಿನ್ಯೂ ಆದರೆ ಈ ಥರ ಫಾರ್ಮ್ ಆಗುತ್ತೆ, ನೋಡ್ ಆಫ್ ರಾನ್ವಿಯಾ ಫಾರ್ಮ್ ಆಗುತ್ತೆ. ಮೈಲಿನ್ ಶೀತ್ ಇಫ್ ಇಟ್ ಇಸ್ ಡಿಸ್ಕಂಟಿನ್ಯೂಡ್ ದೆನ್ ದಟ್ ಫಾರ್ಮ್ಸ್ ದ ನೋಡ್ ಆಫ್ ರಾನ್ವಿಯಾ. ಪರ್ಫೆಕ್ಟ್, ರೈಟ್? ಸೊ myelin sheath is formed due to the Schwann cells. If there is any discontinuation in the myelin sheath, over the myelin sheath, that forms the node of Ranvier. So right answer is option B. Both neural lemma and myelin sheath. Neural lemma illa anta helidmele illi barok chance illa, covered by myelin sheath. So option B is the right answer. Which of these is not characteristic of dendrites? ಡೆಂಡ್ರೈಟ್ಸ್ನ ಯಾವುದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಇವಾಗ. ಓಕೆ, ಸೊ ದೇ ಹ್ಯಾವ್ ಗಿವನ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಹಿಯರ್. ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಡೆಂಡ್ರೈಟ್ಸ್. ಲೆಟ್ಸ್ ಕನ್ಸಿಡರ್ ಹಿಯರ್ ಈಸ್ ಅ ನ್ಯೂರಾನ್, ಸೆಲ್ ಬಾಡಿ ಇದೆ. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಫ್ಯೂ ಡೆಂಡ್ರೈಟ್ಸ್ ಹಿಯರ್. ದಿಸ್ ಇಸ್ ಕಾಲ್ಡ್ ಮಲ್ಟಿಪೋಲಾರ್, ಒನ್ ಆಕ್ಸಾನ್ and many dendrites. So inside the dendrites, you are able to see some, granules called Nissls granules. These are called Nissls. Okay, idiya illi? Yes, Nissls granules ide. Nissls granules ide. Okay. So next, and these are dendrites, of course, these are dendrites. What is the main function of dendrites? Dendrites are responsible for carrying the information from one neuron to another neuron. ಈ ಥರ ಕ್ಯಾರಿ ಮಾಡ್ತಾ ಇದೆ, ಕ್ಯಾರಿಂಗ್ ಇನ್ಫಾರ್ಮೇಷನ್ ಟುವರ್ಡ್ಸ್ ದ ಸೈಟಾನ್ ಕಡೆಗೆ ಕ್ಯಾರಿ ಮಾಡ್ತಾ ಇದೆ. ಸೊ ಅದರಲ್ಲಿ ನಿಸಲ್ಸ್ ಗ್ರ್ಯಾನ್ಯೂಲ್ಸ್ಗಳು ಇದೆ. ಈಗ ನೋಡೋಣ ಏನೇನಿದೆ ಅದಕ್ಕೆ ರಿಲೇಟೆಡ್ ಆಗಿ. ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳಿದ್ದಾರೆ. ಒಂದು, ದೇ ಕಂಟೈನ್ ನಿಸಲ್ಸ್ ಗ್ರ್ಯಾನ್ಯೂಲ್. ಎಸ್, ದೇ ಕಂಟೈನ್. ಸೊ ಇಟ್ ಈಸ್ ನಾಟ್ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡೆಂಡ್ರೈಟ್ಸ್. ದೇ ಆರ್ ಬ್ರಾಂಚ್ಡ್ ರಿಪೀಟೆಡ್ಲಿ. ಎಸ್, ದೇ ಆರ್ ಕಂಪ್ಲೀಟ್ಲಿ ಬ್ರಾಂಚ್ಡ್, ತುಂಬಾ ಬ್ರಾಂಚ್ಡ್ ಆಗಿರುತ್ತೆ. They project out of the axon. No, they project out of the cyton. ಇದು cyton ಇಂದ ಹೊರಗಡೆ ಬಂದಿರೋದು. So option C is the right answer because it is incorrect related to the characteristic feature of the dendrite. They transmit impulse. Yes, they transmit impulse from outside to inside, from one neuron to another neuron. Okay, or receptor to the neuron, cyton ಒಳಗಡೆಗೆ ಕ್ಯಾರಿ ಮಾಡ್ತಾ ಇದೆ ಅಂತ. ಸೊ ನ್ಯೂರಾನ್ ಈ ಥರ ಇಂಪಲ್ಸ್ಗಳು ಕ್ಯಾರಿ ಆಗುತ್ತೆ. ಓಕೆ, ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬಿಕಾಸ್ ಇಟ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಡೆಂಡ್ರೈಟ್. ನೆಕ್ಸ್ಟ್ ಕ್ವಶನ್, multipolar neurons consist of multipolar. So we used to classify the neuron based on the number of dendrites and axon. ಅದರಲ್ಲಿ ಮೂರು ಥರ ನಾವು ನೋಡ್ತೀವಿ: ಯೂನಿಪೋಲಾರ್, ಬೈಪೋಲಾರ್ and multipolar. So if you know the meaning of uni, bi and multi, you can easily remember. Uni means only one dendrite. So where it is present in embryonic stage. Bipolar, so that means they contain two dendrites. So one axon idde irutte constant agi. So multi anta helidre, so you can say two or more dendrites. ಜಾಸ್ತಿ ಡೆಂಡ್ರೈಟ್ಸ್ಗಳು ಇರುತ್ತೆ ಅಂತ ಅರ್ಥ. ಒನ್ ಆಕ್ಸಾನ್ ಆ್ಯಂಡ್ ಒನ್ ಆಕ್ಸಾನ್ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಕಂಪಲ್ಸರಿ, ಮ್ಯಾಂಡೇಟರಿ. ಓಕೆ, ಎಲ್ಲೆಲ್ಲಿ ಇರುತ್ತೆ ಅಂತಲೂ ಕೂಡ ನೆನ್ಪಿಟ್ಕೊಂಡಿರಿ. ಯೂನಿಪೋಲಾರ್ ಯೂಶಲಿ ಪ್ರೆಸೆಂಟ್ ಇನ್ ಎಂಬ್ರಿಯಾನಿಕ್ ಸ್ಟೇಜ್, ಬೈಪೋಲಾರ್ ಪ್ರೆಸೆಂಟ್ ಇನ್ ದ ರೆಟಿನಾ ಆಫ್ ದ ಐ, ಇನ್ನರ್ ಮೋಸ್ಟ್ ಲೇಯರ್, ಆ್ಯಂಡ್ ಮಲ್ಟಿಪೋಲಾರ್ ಪ್ರೆಸೆಂಟ್ ಇನ್ ಸೆರೆಬ್ರಲ್ ಕಾರ್ಟೆಕ್ಸ್. ಸೊ ಮಲ್ಟಿಪೋಲಾರ್ ನ್ಯೂರಾನ್ ಕನ್ಸಿಸ್ಟ್ ಆಫ್ ಒನ್ ಆಕ್ಸಾನ್, ಟೂ ಆರ್ ಮೋರ್ ಡೆಂಡ್ರೈಟ್ಸ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಆಗಿದೆ. ಒನ್ ಡೆಂಡ್ರೈಟ್, multiple dendrites and no axon ಅಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ದೀಸ್ ಟು. ನೋ ಡೆಂಡ್ರೈಟ್ಸ್, ಇದು ಕೂಡ ರೈಟ್ ಆನ್ಸರ್ ಅಲ್ಲ. ಸೊ ಮಲ್ಟಿಪೋಲಾರ್ ಅಂದರೆ ಒನ್ ಆಕ್ಸಾನ್, ಟೂ ಆರ್ ಮೋರ್ ಡೆಂಡ್ರೈಟ್ಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಮೆನಿಂಜಸ್ ಫ್ರಮ್ ದ ಇನ್ನರ್ ಟು ಔಟರ್ ಸೈಡ್. ಇಲ್ಲಿಂದ ಬ್ರೈನ್ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿ ತನಕನೂ ಕೂಡ ಕಂಪ್ಲೀಟ್ ಆಗಿ ನಾವು ನ್ಯೂರಾನ್ ಬಗ್ಗೆ ಮತ್ತು ಜನರೇಷನ್ and conduction of nerve impulses ಬಗ್ಗೆ ತಿಳ್ಕೊಂಡಿದ್ದೀವಿ. So now we are going to talk about the brain and their structure, parts, functions. The correct sequence of meninges, inner to outer ಅಂತ ಕೊಟ್ಟಿದ್ದಾರೆ, ಒಳಭಾಗದಿಂದ ಹೊರಭಾಗಕ್ಕೆ. There are 3 layers. So these are the layers cover the brain ಅನ್ನ
ಮತ್ತು ಸ್ಪೈನಲ್ ಕಾರ್ಡನ್ನು ಕವರ್ ಮಾಡಿ ಇಟ್ಕೊಂಡಿದೆ. ಸೊ ಅವುಗಳು ಮೆನಿಂಜಸ್ ಅಂತ ಹೇಳ್ತೀವಿ. ಯಾವ್ಯಾವುದು? ದೇರ್ ಆರ್ 3, ಬಟ್ ಕೇಳಿರೋದು ಇವಾಗ ಇನ್ನರ್ ಟು ಔಟರ್. ಡ್ಯೂರಾಮೇಟರ್, it is the outermost, it is outer. We can write pyometer. So inner pyometer, middle arachnoid, and outer durameter. Outer durameter. So inner to outer anda bandaga option C is the right answer. Durameter outer ide anta gottadre you can easily eliminate these two options. So inner pyometer, middle arachnoid matter, and outer durameter, option C. Mark the incorrect match. ಇಲ್ಲಿ ಇನ್ಕರೆಕ್ಟ್ ಆಗಿರೋ ಮ್ಯಾಚ್ ಅನ್ನು ನಾವು ಮಾರ್ಕ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಸೆರೆಬ್ರಲ್ ಅಕ್ವಿಡಕ್ಟ್, ಎ ಕೆನಾಲ್ ಪಾಸಸ್ ಥ್ರೂ ದ ಮಿಡ್ ಬ್ರೈನ್. ಮಿಡ್ ಬ್ರೈನ್ ಅಲ್ಲಿ ಪಾಸ್ ಆಗೋ ಒಂದು ಕೆನಾಲ್ ಆಗಿರುತ್ತೆ. ಸೊ ಇಟ್ ಈಸ್ ನಾಟ್ ದ ರೈಟ್ ಆನ್ಸರ್ ಬಿಕಾಸ್ ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. Corpus callosum. Corpus callosum. When we draw a structure of brain, ಈ ಥರ ಒಂದು ಸ್ಟ್ರಕ್ಚರ್ನ ಬರೀತೀವಿ, ರೈಟ್? ಸೊ ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್? ಸೊ ದಿಸ್ ಇಸ್ ದ ಸೆರೆಬೆಲ್ಲಮ್, ಓಕೆ, ಆ್ಯಂಡ್ ಹಿಯರ್ ವಿ ಆರ್ ರೈಟಿಂಗ್ ಒನ್ ಮೋರ್ ಸ್ಟ್ರಕ್ಚರ್ ಲೈಕ್ ದಿಸ್. ಈ ಥರ ಒಂದು ಸ್ಟ್ರಕ್ಚರ್ ಬರೀತೀವಿ ಅಲ್ವಾ? ಆ್ಯಂಡ್ ವಾಟ್ ಇಸ್ ದಿಸ್? ಈ ಸ್ಟ್ರಕ್ಚರ್ ಯಾವುದಿದು ಆಗಿದ್ರೆ? ದಿಸ್ ಈಸ್ ಕಾಲ್ಡ್ ಕಾರ್ಪಸ್ ಕ್ಯಾಲೋಸಮ್. Corpus callosum. And what is the main function of the corpus callosum? It connects both the hemisphere. Connect ಮಾಡ್ತಾ ಇದೆ. ಡಿವೈಡ್ ಆಗಿರೋದು, ದಟ್ ಈಸ್ ಡಿವೈಡೆಡ್. ಈ ಥರ ನಾವು ಬೇರೆ ಬರೆಯೋಣ ಸ್ಟ್ರಕ್ಚರನ್ನು. ಓಕೆ, ನಾವು ಐ ಆಮ್ ಜಸ್ಟ್ ಕಂಟಿನ್ಯೂಯಿಂಗ್ ದಿಸ್ ಸ್ಟ್ರಕ್ಚರ್ ಲೈಕ್ ದಿಸ್. ಓಕೆ, ಈ ಥರ ಬರೆಯೋಣ. ಸೊ ಡಿವೈಡ್ ಆಗುತ್ತಲ್ಲ ಸೆಂಟ್ರಲ್ಲಿ, ದಟ್ ಈಸ್ ಬಿಕಾಸ್ ಆಫ್ ದ ಡೀಪ್ ಗ್ರೂವ್. ಒಂದು ಗ್ರೂವ್ ಫಾರ್ಮ್ ಆಗಿ ಡಿವೈಡ್ ಆಗುತ್ತೆ. ಬಟ್ ಕನೆಕ್ಟ್ ಮಾಡ್ತಾ ಇರೋದು ಯಾವುದು? ಕಾರ್ಪಸ್ ಕ್ಯಾಲೋಸಮ್. A thick band of nerve fibers that divides. No, ಇದು ಡಿವೈಡ್ ಮಾಡ್ತಾ ಇಲ್ಲ, ಕನೆಕ್ಟ್ ಮಾಡ್ತಾ ಇದೆ. ಕನೆಕ್ಟ್ಸ್ ಅಂತ ಆಗಬೇಕಿತ್ತು. ಸೊ ವಿತ್ ರೆಸ್ಪೆಕ್ಟ್ ಟು ದ ಬ್ರೈನ್ ಆ್ಯಂಡ್ ದೇರ್ ಪಾರ್ಟ್ಸ್, ಇನ್ಕರೆಕ್ಟ್ ಮ್ಯಾಚ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಇನ್ಕರೆಕ್ಟ್ ಮ್ಯಾಚ್. ಇನ್ನು ಉಳಿದಿರೋದು ನೋಡಿ, ಲಿಂಬಿಕ್ ಸಿಸ್ಟಮ್, ರೆಗ್ಯುಲೇಷನ್ ಆಫ್ ದ ಸೆಕ್ಷುಯಲ್ ಬಿಹೇವಿಯರ್, ಎಮೋಷನ್ಸ್, ಮೋಟಿವೇಶನ್, ಇದೆಲ್ಲದೂ ಕೂಡ ಕಂಟ್ರೋಲ್ ಮಾಡೋದು, ರೆಗ್ಯುಲೇಟ್ ಮಾಡೋದು ಲಿಂಬಿಕ್ ಸಿಸ್ಟಮ್. ಕರೆಕ್ಟ್ ಆಗಿದೆ. ಎನ್ಸ್ ಇಟ್ ಈಸ್ ನಾಟ್ ಅವರ್ ರೈಟ್ ಆನ್ಸರ್. ಪಾಯಿಂಟ್ಸ್ ವೇರ್ ಓನ್ಲಿ ಇಂಟರ್ಕನೆಕ್ಟೆಡ್ ಡಿಫರೆಂಟ್ ರೀಜನ್ಸ್ ಆಫ್ ದ ಬ್ರೈನ್. ಕರೆಕ್ಟ್ ಆಗಿದೆ. ಸೊ ಅಲ್ಲಿಗೆ ಆಪ್ಷನ್ ಬಿ ಇನ್ಕರೆಕ್ಟ್ ಮ್ಯಾಚ್ ಆಗಿರೋದು. ಓಕೆ, ನೆಕ್ಸ್ಟ್ ಕ್ವಶನ್. ಎ ಮ್ಯಾನ್ ಈಸ್ ಅಡ್ಮಿಟೆಡ್ ಇನ್ ಅ ಹಾಸ್ಪಿಟಲ್. He is suffering from an abnormally low body temperature, loss of appetite, and extreme thirst. His brain scan would probably shows a tumor in. ಯೂಶುವಲ್ ಆಗಿ ನಮ್ಮ ಬ್ರೈನಲ್ಲಿ ಒಂದು ಪಾರ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಪಾರ್ಟ್ಗೆ ಅಫೆಕ್ಟ್ ಆದರೆ, ಓಕೆ, ಇಫ್ ದಟ್ ಪಾರ್ಟ್ ಇಸ್ ಅಫೆಕ್ಟೆಡ್, ದೆನ್ ಹಿ ವಿಲ್ ಸಫರ್ ಫ್ರಮ್ ಅಬ್ನಾರ್ಮಲ್ ಲೋ ಬಾಡಿ ಟೆಂಪರೇಚರ್ ಕಡಿಮೆ ಆಗ್ತಾ ಇದೆ. ಅದರ ಅರ್ಥ that part is regulating the body temperature, thermoregulation, and also it is controlling over the appetite and thirst, urge for eating and drinking anta helti. So what is that part responsible for controlling over the body temperature and urge for eating and drinking? Appetite ಅಂದ್ರೆ ಲಾಸ್ ಆಫ್ appetite, ಹಸಿವು ಆಗ್ತಾ ಇಲ್ಲ, ಹಸಿವು ಹೋಗಿದೆ. ಎಕ್ಸ್ಟ್ರೀಮ್ ಥರ್ಸ್ಟ್, ತುಂಬ ಬಾಯಾರಿಕೆ ಆಗ್ತಾ ಇದೆ. ಇಟ್ ಈಸ್ ಬಿಕಾಸ್ ಆಫ್ the hypothalamus. It is a part of forebrain. So ಇನ್ನೂ ಕೂಡ ನೀಟಾಗಿ ಹೇಳಬೇಕು ಅಂದರೆ ಡೈಎನ್ಸೆಫೆಲಾನ್ ನ ಪಾರ್ಟ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಕಂಟ್ರೋಲಿಂಗ್ ಓವರ್ ದ ಬಾಡಿ ಟೆಂಪರೇಚರ್, ಅರ್ಜ್ ಫಾರ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಸೆರೆಬ್ರಲ್ ಕಾರ್ಟೆಕ್ಸ್. ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟನ್ನು ಹುಡುಕ್ಬೇಕು ಇವಾಗ ನಾವು. ಇಲ್ಲಿ ತನಕ ಇನ್ಕರೆಕ್ಟ್ ಆಯಿತು. It is white in appearance due to the presence of axon in it. Cerebral cortex ಅನ್ನೋದು ಹೊರಭಾಗದಲ್ಲಿ ಇರುತ್ತಲ್ಲ, ಅದು ವೈಟ್ ಇನ್ ಅಪಿಯರೆನ್ಸ್. ಇಲ್ಲೇ ಅದು ಆಕ್ಸಾನ್ ಇರಲಿ ಅಥವಾ ಸೆಲ್ ಬಾಡೀಸ್ಗಳಿರಲಿ, ವಾಟ್ ಎವರ್ ಇಟ್ ಈಸ್, ನಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಸೆರೆಬ್ರಲ್ ಕಾರ್ಟೆಕ್ಸ್ ಈಸ್ ನಾಟ್ ಯೂಶುವಲಿ ವೈಟ್, ಇಟ್ ಈಸ್ ಗ್ರೇ. ಅದು ಗ್ರೇ ಮ್ಯಾಟರ್ ಆಗಿರುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಅವರ್ ರೈಟ್ ಆನ್ಸರ್. ಇಟ್ ಈಸ್ ವೈಟ್ ಇನ್ ಅಪಿಯರೆನ್ಸ್ no matter what is present there, whether it is due to the concentration of the cell bodies. Nope, ಇರಬಹುದು, ಆದರೆ we need to go through this one. ಅಂದರೆ ಅಲ್ಲಿ ವೈಟ್ ಮ್ಯಾಟರ್ ಇರೋದಿಲ್ಲ. ಇಟ್ ಈಸ್ ಗ್ರೇ ಇನ್ ಅಪಿಯರೆನ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸೆಲ್ ಬಾಡೀಸ್ ಆಫ್ ನ್ಯೂರಾನ್ ಇಸ್ ದ ರೈಟ್ ಆನ್ಸರ್.
Grain appearance due to the presence of axon in it is the wrong answer. So option C is the right answer. It is grain appearance because of the cell bodies. Cell bodies ಅಂತೇಳಿ ಸೈಟಾನ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಆಪ್ಷನ್ ಸಿ ರೈಟ್ ಆನ್ಸರ್ ವಿತ್ ರೆಸ್ಪೆಕ್ಟ್ ಟು ದ cerebral cortex. If a person does not show excitement, pleasure, rage and fear, which part of the brain is affected? ಅಂದರೆ ಇವಾಗ ನಾವು ಹೇಳ್ತಾ ಇರೋದು ಕೂಲ್ ಆಗಿದ್ರೆ ಅಂತಾನೆ ಅರ್ಥ. ಇಂಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಇವಾಗ. ಕೂಲ್ ಅಂಡ್ ಕಾಮ್ ಆಗಿದ್ರೆ ಸೊ ದಟ್ ಪರ್ಟಿಕ್ಯುಲರ್ ಬ್ರೈನ್ ಪಾರ್ಟ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ ಅಂತಾನ. ಕಂಟ್ರೋಲ್ಡ್ ಮ್ಯಾನರಲ್ಲಿ ಇರುತ್ತೆ, ಕಂಟ್ರೋಲ್ಡ್ ಸಿಚುವೇಶನ್ ಬೇರೆ ಇರುತ್ತೆ. ಬಟ್ ಬೇಕು ಅಂದಾಗಲೂ ಕೂಡ ನಮಗೆ ಕೋಪ ಬರಲ್ಲ ಅಂತ ಹೇಳಿದಾಗ ಈ ಥರ ಯಾವ ಪಾರ್ಟ್ ಅಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ, ಪ್ಲೆಷರ್, ರೇಜ್ ಆ್ಯಂಡ್ ಫಿಯರ್, ಎಕ್ಸೈಟ್ಮೆಂಟ್. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ದ ಪಾರ್ಟ್ ಈಸ್ ಕಾಮನ್ಲಿ ಕಾಲ್ಡ್ ಲಿಂಬಿಕ್ ಸಿಸ್ಟಮ್ ಈಸ್ ಅಫೆಕ್ಟೆಡ್. ಹೇಳಿದೆ ನಾನು, ಇನ್ನರ್ ಟು ದ ಸೆರೆಬ್ರಲ್ ಕಾರ್ಟೆಕ್ಸ್ ದೇರ್ ಇಸ್ ಅ ಡೀಪ್ ಸ್ಟ್ರಕ್ಚರ್ಸ್ called amygdala and hippocampus. So usually that forms the limbic system along with the hypothalamus. Hypothalamus along with the limbic system controlling over all these emotions. ಇವೆಲ್ಲ ಎಮೋಷನ್ಸ್ಗಳ ಎಕ್ಸೈಟ್ಮೆಂಟ್, ಪ್ಲೆಷರ್, ಸಂತೋಷ ಆಗೋದು, ಎಕ್ಸೈಟ್ಮೆಂಟ್ ಆಗೋದು, ಇವೆಲ್ಲವೂ ಕೂಡ ಎಮೋಷನ್ಸ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸೆರೆಬೆಲ್ಲಮ್ ಅನ್ನೋದು ಏನು ಮಾಡುತ್ತೆ ಅಂತ ಇಲ್ಲಿ ಕ್ವಶನ್ ಇದೆ, ನೋಡೋಣ. ಸೆರೆಬೆಲ್ಲಮ್ ಮೇಂಟೈನ್ಸ್ equilibrium and posture. ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಬೇರೆ ನೋಡೋಣ. ರೆಗ್ಯುಲೇಟ್ಸ್ ಆಲ್ ಫ್ಯಾಕ್ಟರಿ ಫಂಕ್ಷನ್ಸ್. ಇನ್ನೊಂದು ಯಾವುದಿದೆ, ಕಂಟ್ರೋಲ್ಸ್ ಆಪ್ಟಿಕ್ ಫಂಕ್ಷನ್ಸ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಮೇಂಟೈನ್ಸ್ equilibrium and posture. You can say the body balance. Body balance. Okay, so option A is the right answer. Next question, match the following and mark the correct option. ಸೊ ಎರಡನ್ನು ಮ್ಯಾಚ್ ಮಾಡಿ ಯಾವುದು ಕರೆಕ್ಟ್ ಆಗಿದೆ ಅದನ್ನು ಚೂಸ್ ಮಾಡಬೇಕು. ಸೊ ಅಬ್ಸರ್ವ್ ಮಾಡಿದ್ರೆ ಡ್ಯೂರಾಮೇಟೋ ಆಲ್ರೆಡಿ ಹೇಳಿದ್ದೀನಿ, ಡ್ಯೂರಾಮೇಟರ್, ಪಯಾಮೇಟರ್. ಲೆಟ್ ಮಿ ಲೀವ್ ದಿಸ್ ಕ್ವಶನ್ ಟು ಯು. ಈ ಕ್ವಶನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಟ್ರೈ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆನಾ? ಸೊ ಏನಿದೆ, ಡ್ಯೂರಾಮೇಟೋ, ಪಯಾಮೇಟೋ, ಪಿಯಾಮೇಟೋ, ಫ್ಯಾಮೇಟೋ. Okay, corpora quadrigemina corpus callosum. In a midbrain, outer layer of the meninges, forebrain, inner layer of the meninges. ಯಾವುದು ಅಂತ ಇಲ್ಲಿ ಆಪ್ಷನ್ ಇದೆ, ಆಪ್ಷನಲ್ಲಿ ಚೂಸ್ ಮಾಡಿ. ಅಕಸ್ಮಾತ್ ಇವಾಗ ನಾನೇ ಮಿಸ್ ಆಗಿ ರಾಂಗ್ ಟೈಪ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಳ್ಳಿ, ತಲೆ ಕೆಡ್ಸ್ಕೊಂಬೇಡಿ, ನೀವೇ ಸಪ್ರೇಟಾಗಿ ಟೈಪ್ ಮಾಡಿ. ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ABCD ಅವಾಗ ಏನಾದರೂ ರಾಂಗ್ ಇದ್ದರೆ, ಮಿಸ್ ಮ್ಯಾಚಿಂಗ್ ಏನಾದರೂ ಆಗಿದ್ರೆ ಟೈಪ್ ಮಾಡಿ. ಇಲ್ಲ ಕರೆಕ್ಟ್ ಆಗಿದೆ ಇದ್ರ ಜೊತೆಗೆ ಅಂತ ಹೇಳಿದ್ರೆ ಯು ಕ್ಯಾನ್ ಚೂಸ್ ದ ರೈಟ್ ಆನ್ಸರ್ out of these options. Okay, so these are all the questions of the chapter neural control and coordination. ಅದರಲ್ಲಿ NCERT ಎಕ್ಸಾಂಪ್ಲರ್ ಅಲ್ಲಿ ರ್ಯಾಷನಲೈಸ್ಡ್ ಸಿಲೆಬಸ್ ಅಲ್ಲಿ 5 ಕ್ವಶನ್ಸ್ಗಳು ಮಿಸ್ ಆಗಿದೆ, ಹೌದಲ್ವಾ? ಅದು ತೆಗೆದುಕೊಂಡಿಲ್ಲ. ಅದನ್ನು ಬಿಟ್ಟು ಮೋಸ್ಟ್ ಆಫ್ ದ ಕ್ವಶನ್ಸ್ ಆನ್ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸ್. ಯಾಕೆ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಲೆಟ್ ಸಾಲ್ವ್ ಮೋರ್ ಕ್ವಶನ್ ಅಂತ ತೆಗೆದುಕೊಂಡಿರೋದು. ಓಕೆ, ಅದ್ರ ಜೊತೆಗೆ ಎಷ್ಟು ಜನಕ್ಕೆ ಸಿಂಪಥ್ಯಾಟಿಕ್, ಪ್ಯಾರಾಸಿಂಪಥ್ಯಾಟಿಕ್, ಆಟೋನಾಮಿಕ್, ಸೊಮ್ಯಾಟಿಕ್ ಇದರಲ್ಲೆಲ್ಲ ಕನ್ಫ್ಯೂಷನ್ ಇರುತ್ತೆ. ಅದರಲ್ಲೂ ಕೂಡ ಕ್ವಶನ್ ತೆಗೆದುಕೊಂಡಿದ್ದೀನಿ. ಇನ್ನು ಪಾರ್ಟ್ಸ್ ಆಫ್ ಬ್ರೈನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ದ ಚಾಪ್ಟರ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಯುವರ್ ಕಮೆಂಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್ ರಿಲೇಟೆಡ್ ಟು ದಿಸ್ ಚಾಪ್ಟರ್. ಮತ್ತೆ ಸಿಗೋಣ. ಆ ಲಾಸ್ಟ್ ಕ್ವಶನ್ಗೆ ಹೋಮ್ವರ್ಕ್ ಮಾಡಿ, ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾವ್ದು ರೈಟ್ ಆನ್ಸರ್ ಅಂತ ಹೇಳಿ. ಮತ್ತೆ ಸಿಗೋಣ ಇನ್ನೊಂದು ಚಾಪ್ಟರ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್. ಬಾಯ್ ಬಾಯ್.